ಆ ಡೋಪಮೈನ್ ಎಕ್ಸೈಟ್ಮೆಂಟಿಗೆ ಈ ನ್ಯೂಸ್ಗಳು ಬಳಕೆ ಆಗ್ತಿದೆ. ತುಂಬಾ ಹಿಂದೆ ಹೋದಾಗ ನಾನು ಭಾರತ ಅಂದ್ರೆ ಹೇಗಿತ್ತು ಅಂತ ನೋಡಿದ್ರೆ, ಇಲ್ಲಿ ಕೆಲಸಗಾರರನ್ನ ಅತ್ಯಂತ ಕ್ರೂರವಾಗಿ ದುಡಿಸ್ಕೋತಾರೆ, ಇವರಿಗೆ ಅತ್ಯಂತ ಕೀಳು ಮಟ್ಟಿನ ಲೈಫ್ ಅನ್ನ ನಡೆಸ್ತಾರೆ ಅನ್ನುವಂಥ ಸುದ್ದಿಗಳು ಗ್ಲೋರಿಫೈ ಆಗ್ತಾ ಇತ್ತು ಅಲ್ಲಿ. ಅಂದ್ರೆ ಜನರು ಅದಕ್ಕೆ ಚಂದಾದಾರರಾಗಬೇಕು, ಸಬ್ಸ್ಕ್ರಿಪ್ಷನ್ ಕೊಡಬೇಕು, ಆವಾಗ ಅತ್ಯುತ್ತಮ ಮಾಧ್ಯಮ ಇರೋಕ್ ಸಾಧ್ಯ. ಅದು ಇಲ್ಲದೆ ಹೋದ್ರೆ ಮಾಧ್ಯಮಗಳು ಇರೋಕ್ ಸಾಧ್ಯನೇ ಇಲ್ಲ. ಸರ್, ನೀವು ಹೆಸರಾಂತ ಕನ್ನಡ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀರಾ, ಅದರ ಬಗ್ಗೆ ನಿಮ್ಮ ಅನುಭವಗಳನ್ನು ತಿಳಿಸಿ. ಹಾಗೆ ನೀವು ಕನ್ನಡದ ಪ್ರಗತಿ ಮತ್ತು ಬದಲಾವಣೆಗಳು ಏನಾಯಿತು ನಿಮ್ಮ ಈ ಜರ್ನಿನಲ್ಲಿ, ಜರ್ನಲಿಸ್ಟಿಕ್ ಜರ್ನಿನಲ್ಲಿ ಅಂತ ಹೇಳ್ಬಹುದಾದ್ರೆ ಅದೇನು ಸರ್? ನಾನು ಸ್ಟಾರ್ಟ್ ಮಾಡಿದ್ದು ಮುನ್ನಡೆ ಅಂತ ಒಂದು ಸಣ್ಣ ಲೋಕಲ್ ಪೇಪರಿಂದ, ಆಮೇಲೆ ಸಂಯುಕ್ತ ಕರ್ನಾಟಕ ಬೆಂಗಳೂರು ಆಫೀಸು, ಆಮೇಲೆ ಕನ್ನಡಪ್ರಭ ಫಸ್ಟ್ ಟೈಮು, ಆಮೇಲೆ ಸುವರ್ಣ ನ್ಯೂಸು, ಆಮೇಲೆ ಅದಾದ ನಂತರ ಮತ್ತೆ ಉದಯವಾಣಿ ಪೇಪರ್ನಲ್ಲಿ ನಾನು ಒಂದು 6 ವರ್ಷ ಕೆಲಸ ಮಾಡಿದೆ. ಅದರಿಂದ ಮತ್ತೆ ಕನ್ನಡಪ್ರಭಕ್ಕೆ ವಾಪಸ್ ಬಂದಿದ್ದೆ. ಡಿಜಿಟಲೈಸೇಷನ್ ಇಸ್ ದ ಬಿಗ್ಗೆಸ್ಟ್. ಅದರಲ್ಲಿ ಈಗ ಏನಾಗುತ್ತೆ, ಪತ್ರಿಕೆಗಳಲ್ಲಿ ಮೊದಲೇ ಮುದ್ರಣ ಪತ್ರಿಕೆಗಳಿತ್ತು, ಅದರಲ್ಲಿ ಇಡೀ ರಾಜ್ಯಕ್ಕೆಲ್ಲ ಒಂದೇ ಪತ್ರಿಕೆ ಬರ್ತಾ ಇತ್ತು. ಆಮೇಲೆ ಎಡಿಷನ್ಸ್ ಆಯ್ತು. ಈಗ ಬೆಂಗಳೂರಿಗೆ ಒಂದು ಎಡಿಷನ್ನು, ಬೀದರ್ಗೆ ಒಂದು ಎಡಿಷನ್ನು, ಆಮೇಲೆ ಈಗ ಕಾರವಾರಕ್ಕೆ ಒಂದು ಎಡಿಷನ್, ಬೇರೆ ಬೇರೆ ಎಡಿಷನ್ಸ್. ಹೌದು, ಅಂದ್ರೆ ಆ ಮುದ್ರಣ ಪ್ರಿಂಟ್ ಮಾಡಿ ಅಲ್ಲಿಗೆ ರೀಚ್ ಮಾಡೋದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಎಡಿಷನ್ಸ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆವಾಗ ಹಂಗಿರ್ತಿತ್ತು, ಇವಾಗ್ಲೂ ಅದೇ. ಇವಾಗ ಮುದ್ರಣ ಮಾಧ್ಯಮ ಇವತ್ತು ಹಾಗೆ, ಪ್ರಿಂಟ್ ಇಸ್ ಸ್ಟಿಲ್ ಲೈಕ್ ದಟ್. ಆದ್ರೆ ಮೊದಲೇ ಏನಾಗೋದು ಅಂದ್ರೆ ತುಂಬಾ ಬದಲಾವಣೆಗಳಾಗಿದೆ. ಉದಾಹರಣೆಗೆ ಎಲ್ಲ ಮೊದಲೇ ಪ್ರೆಸ್ ಅನ್ನುವಂತ ಹೆಸರು ಬಂದಿದ್ದೆ ಆ ಪತ್ರಿಕೆಗೆ ಅದ್ರ ಜೊತೆಗೆ ಇರುವಂತಹ ಪ್ರಿಂಟಿಂಗ್ ಪ್ರೆಸ್ ಇಂದಾಗಿ. ಸೊ ಬಟ್ ಇವತ್ತು ಆ ಪ್ರೆಸ್ ಅನ್ನೇ ಇಟ್ಕೊಂಡಿರಲ್ಲ ಎಷ್ಟೋ ಪತ್ರಿಕೆಗಳು. ಅದು ಮಾಧ್ಯಮ ಮಾತ್ರ ಇವರದ್ದು, ಮುದ್ರಣ ಆಗೋದು ಇನ್ನೆಲ್ಲೋ ಇರುತ್ತೆ. ಸೊ ಈ ತರದ ಈಗ ಕಾಂಪಿಟೇಟರ್ಸ್ ಆಗಿದ್ರು ಕೂಡ ಇವತ್ತು ಈಗ ಉದಯವಾಣಿ ಎಲ್ಲ ಮಣಿಪಾಲದಲ್ಲಿ ಪ್ರಿಂಟ್ ಆಗುತ್ತೆ, ಮಣಿಪಾಲದಲ್ಲಿ ಪ್ರಿಂಟ್ ಆಗುತ್ತೆ, ಅವ್ರು ಬೆಂಗಳೂರಿನಲ್ಲೂ ಆಗುತ್ತೆ. ಬಟ್ ಮೊದಲೇ ಉದಯವಾಣಿ ಅಂದ್ರೆ ಅದರಲ್ಲಿ ಉದಯವಾಣಿ ಮಾತ್ರ ಪ್ರಿಂಟ್ ಆಗ್ತಾ ಇತ್ತು. ಇವತ್ತು ಬೇರೆ ಪತ್ರಿಕೆಗಳು ಕೂಡ ಆಗುತ್ತೆ. ಉದಾಹರಣೆ ನಮ್ಮ ಪತ್ರಿಕೆಯ ಕೆಲವು ಆವೃತ್ತಿಗಳು ನಮ್ಮ ಕಾಂಪಿಟೇಟರ್ ಆದ್ರೂ ಕೂಡ ಅಲ್ಲೇ ಪ್ರಿಂಟ್ ಆಗುತ್ತೆ. ಈ ತರದ ಒಂದಿಷ್ಟು ಬದಲಾವಣೆಗಳು ಕೂಡ ಆಗಿದೆ. ಅದ್ರ ಜೊತೆಗೆ ಇಂಟರ್ನೆಟ್ ಮೀಡಿಯಾ ಅಂತಂದ್ರೆ ಫಸ್ಟ್ ಎಲ್ಲಾನು ಇಂಟರ್ನೆಟ್ ನ್ಯೂಸ್ಗಳು 97% ಕಂಪ್ಯೂಟರ್ ಮಾನಿಟರ್ಗಳಲ್ಲಿ ನೋಡ್ತಾ ಇದ್ರು. ಬಟ್ ಆ ಇಂಟರ್ನೆಟ್ ಮೀಡಿಯಾನೇ ಇವತ್ತೇನಾಗಿದೆ ಅಂದ್ರೆ ಆ 97% ಅಲ್ಲ, ಇವತ್ತು 0.05% ಮಾತ್ರ ಹಿಂಗೆ ಮಾನಿಟರ್ಗಳಲ್ಲಿ ಕಂಪ್ಯೂಟರ್ನಲ್ಲಿ ನೋಡ್ತಾರೆ. ಉಳಿದಿದ್ದನ್ನೆಲ್ಲ ಅಂತರ್ಜಾಲ ಆವೃತ್ತಿಯನ್ನ ಮೊಬೈಲ್ ನಲ್ಲಿ ನೋಡ್ತಾರೆ. ಅಂದ್ರೆ ಕಂಪ್ಲೀಟ್ಲಿ ಹೋಗಿ ನ್ಯೂಸ್ ಅನ್ನ ಮೊಬೈಲ್ ನಲ್ಲಿ ನೋಡುವಂತದ್ದು ಬಂದಿದೆ. ಸೊ ಈಗ ಮೊಬೈಲ್ ನಲ್ಲೂ ಮೊದಲ ವೆಬ್ಸೈಟ್ ಗಳನ್ನ ನೋಡ್ತಿದ್ರು, ಇವತ್ತು ಆಪ್ಸ್ ಬಂದಿದೆ. ಈ ಆಪ್ಸ್ ಗಳನ್ನು ಹೋಗಿ ಇವತ್ತು ನ್ಯೂಸ್ ಅಗ್ರಿಗೇಟರ್ಸ್ ಬಂದ್ಬಿಟ್ಟಿದೆ, ಈಗ ಗೂಗಲ್ ನ್ಯೂಸ್ ತರದ್ದು. ಸೊ ಈಗ ಗೂಗಲ್ ನ್ಯೂಸ್ ಅಂತ ಸೀರಿಯಸ್ ನೋಡೋದ್ರ ಜೊತೆಗೆ ಈಗ ಟ್ವಿಟರ್ ಅಂದ್ರೆ ಎಕ್ಸ್, ಇನ್ಸ್ಟಾಗ್ರಾಮ್, ಇದು ಎರಡು ನ್ಯೂಸ್ ಸೋರ್ಸ್ ಆಗಿ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಇವತ್ತು. ಸೊ ಅಂದ್ರೆ ಪ್ರಿಂಟ್ ಒಂದ್ ಕಡೆಗಾದ್ರೆ ಡಿಜಿಟಲ್ ನಲ್ಲೇನೆ ಬೇರೆ ಬೇರೆಯ ವರ್ಟಿಕಲ್ಸ್ ಗಳು ಇವತ್ತು ಬಂದಿದೆ. ಇನ್ಸ್ಟಾಗ್ರಾಮ್ ಇದೆ, ದೆನ್ ಯು ಹ್ಯಾವ್ ಟ್ವಿಟರ್. ನನಗೆ ಈಗ ಕಾಣಿಸೋದ್ರಲ್ಲಿ ಅತ್ಯಂತ ಮೋಸ್ಟ್ ಮಾಡರ್ನ್ ಆಗಿ ಕಾಣಿಸ್ತಾ ಇರುವಂತದ್ದು ಗೂಗಲ್ ನ ಜೆಮಿನಿ ಮತ್ತೆ ಎಕ್ಸ್ ನ ಗ್ರಾಕ್. ಎರಡು ತುಂಬಾ ವೆರಿ ಅಡ್ವಾನ್ಸ್ಡ್ ಎಐ ಮಾಡೆಲ್. ನೆಕ್ಸ್ಟ್ ಎಲ್ಲಾನು ಇಟ್ ಈಸ್ ದ ಎಐ ಬೇಸ್ಡ್ ನ್ಯೂಸ್ ಇರುತ್ತೆ. ಹೌದಾ? ಸೊ ಹಾಗೆ ನಿಮಗೆ ಆಗ್ಲೇ ಕೇಳ್ತಾ ಇದ್ದೆ, ಈ ಪತ್ರಿಕೆಯಲ್ಲಿ ಹಳೆ ಕಾಲದಲ್ಲಿ ನಾವು ನ್ಯೂಸ್ ಪೇಪರ್ ನೋಡಿದ್ರೆ ಅದರಲ್ಲಿ ನಮಗೆ ಇಲ್ಲಿ ಇದು ಅಂದರೆ ಮಿಡ್ಲರ್ ಬರುತ್ತೆ, ಇಲ್ಲಿ ಥರ್ಡ್ ಲೀಡರ್ ಬರುತ್ತೆ, ಇಲ್ಲಿ ಹಿಂಗೆ ಬರುತ್ತೆ, ದ ಮೇನ್ ನ್ಯೂಸ್ ವಿಲ್ ಬಿ ಕವರ್ಡ್ ಹಿಯರ್, ಇದು ಇನ್ಯಾವುದೋ ಅಡ್ವರ್ಟೈಸ್ಮೆಂಟ್ಸ್ ಆದರೆ ಈ ಪೇಜಲ್ಲಿ ಬರುತ್ತೆ, ಹೀಗೆಲ್ಲ ನಮಗೆ ಅದು ಗೊತ್ತಿರ್ತಿತ್ತು. ಇವಾಗ ನೀವು ಡಿಜಿಟಲೀಕರಣ ಮಾಡಿದ್ದೀರಾ, ಅದರಲ್ಲಿ ಅಂಥದ್ದು ಯಾವುದೂ ಇಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಸ್ಕ್ರಾಲಿಂಗ್. ನಮ್ಗೆ ಯಾವ ಅಂದ್ರೆ ಇವಾಗ ಎಷ್ಟು ಪೇಜಸ್ ಬರುತ್ತೆ, ಅವಾಗ ಇಷ್ಟು ಪೇಜಸ್ ಅಂತ ಇರ್ತಿತ್ತು. ಇವಾಗ ನೀವು ಇಂಟರ್ನೆಟ್ ಅಲ್ಲಿ ಮಾಡ್ಬೇಕಾದ್ರೆ ಅದು ಹೆಂಗ್ ಬರುತ್ತೆ? ಅದಕ್ಕೆ ನಾನು ಅವಾಗ ಹೇಳ್ತಿದ್ದು ಮೀಡಿಯಾ ಸೈಕಾಲಜಿ ಇದೆಯಲ್ಲ, ಇಟ್ ಕಂಪ್ಲೀಟ್ಲಿ ವರ್ಕ್ಸ್ ಆನ್ ದ ಸೈಕಾಲಜಿ ಆಫ್ ದ ರೀಡರ್ ಆರ್ ದ ವ್ಯೂವರ್. ಸೊ ಮೊದಲೇ
ನಾವು ಇದೊಂದು ಅತ್ಯಂತ ಪ್ರಧಾನ ಸುದ್ದಿ ಅಂದ್ರೆ ದೊಡ್ಡ ಅಕ್ಷರದಲ್ಲಿ ಇಂಥ ಜಾಗದಲ್ಲಿ ಹಾಕಿದ್ರೆ ಅಥವಾ ಇಷ್ಟು ಕಾಲಮ್ ಹೆಡ್ಡಿಂಗ್ ಗಳನ್ನ ಹಾಕಿದ್ರೆ ಪ್ರಧಾನ ಸುದ್ದಿ ಅಂತ ಅನ್ನಿಸ್ತಾ ಇತ್ತು. ಇದು ಆರ್ಟಿಕಲ್ ಅಂತ ಅನ್ಸಿದ್ರೆ ಇದು ಈ ಪೇಜ್ ಅಲ್ಲಿ ಎಡಿಟ್ ಪೇಜ್ ಅಲ್ಲಿ ಬರಬೇಕು ಅಥವಾ ಅಪೆಡ್ ಪೇಜ್ ಅಲ್ಲಿ ಬರಬೇಕು ಅನ್ನುವಂಥದ್ದು ಅದು ಒಂದು ರೀತಿ ಶಿಸ್ತಾಗಿತ್ತು. ಅದು ಥಿಂಕಿಂಗ್ ಪ್ರೋಸೆಸ್, ಅದು ಇಟ್ಸ್ ಅ ಸೈಕಾಲಜಿ. ಬಟ್ ಇವತ್ತು ಇಂಟರ್ನೆಟ್ ನಲ್ಲಿ ಬಂದಾಗ ಈ ಪೇಪರ್ಗಳು ಸ್ಟಿಲ್ ಇದೆ, ಅವೈಲಬಲ್ ಇದೆ. ಈ ಪೇಪರ್ ಅನ್ನ ನೋಡಿದ್ರೆ ಇವತ್ತು ಹಳೆಯ ಮುದ್ರಣ ಪತ್ರಿಕೆಗಳು ಅದೇ ಮಾಡೆಲ್ ರೆಪ್ಲಿಕೇಟ್ ಮಾಡಿದ್ದಾರೆ. ಬಟ್ ಅದನ್ನ ಓದೋರ್ ಸಂಖ್ಯೆಗಿಂತನೂ ಇವತ್ತು ಯಾರು ಪತ್ರಿಕೆಯ ಮುಖಪುಟಕ್ಕೆ ಅಂತ ಬರಲ್ಲ, ಯಾವ್ದೋ ಅವ್ರನ್ನ ಪರ್ಸನಲೈಸೇಷನ್, ನ್ಯೂಸ್ ಪರ್ಸನಲೈಸೇಷನ್ ಅಂತ. ಇವತ್ತು ನಾನು ಕ್ರಿಕೆಟ್ ನಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅದು ನನಗೆ ಪ್ರಧಾನ ಸುದ್ದಿಯಾಗಿ ಆಟೋಮೆಟಿಕಲಿ ನ್ಯೂಸ್ ಆಪ್ ನಲ್ಲಿ ಕಾಣಿಸ್ಬಿಡುತ್ತೆ. ಅದನ್ನ ನಾನು ರೆಗ್ಯುಲರ್ಲಿ ಕ್ರಿಕೆಟ್ ನೋಡ್ತಾ ಇದ್ದೀನಿ ಕ್ರಿಕೆಟ್ ಅಂತ ತೋರಿಸುತ್ತೆ, ನಾನು ಚೆಸ್ ಅನ್ನು ನೋಡ್ತಾ ಇದ್ದೀನಿ ಚೆಸ್ ತೋರಿಸುತ್ತೆ. ನಂಗೆ ಇಂಟರ್ನ್ಯಾಷನಲ್ ಮೀಡಿಯಾ ಏನಾದ್ರು ನಾನು ಫಾಲೋ ಮಾಡ್ತಾ ಇದ್ದೆ, ಇಂಟರ್ನ್ಯಾಷನಲ್ ಅಫೇರ್ಸ್ ಅನ್ನು ಫಾಲೋ ಮಾಡ್ತಿದ್ದೀನಿ ಅಂದ್ರೆ ಅದು ನಂಗೆ ಅದನ್ನ ತೋರಿಸ್ತಾ ಇರುತ್ತೆ. ಸೈನ್ಸ್ ಅಂತ ತೋರಿಸಿದ್ರೆ ಸೈನ್ಸ್ ಅಂತ ತೋರಿಸುತ್ತೆ. ಈಗ ನ್ಯೂಸ್ ಪರ್ಸನಲೈಸೇಷನ್ ತುಂಬಾ ಆಗ್ಬಿಡುತ್ತೆ. ಅದ್ರ ಜೊತೆಯಲ್ಲಿ ಈಗ ನೀವು ಮೊದ್ಲೇ ಬರೆಯೋದು ಅಂದ್ರೆ ಏನ್ ಮಾಡ್ತಾ ಇದ್ರಿ, ಪೆನ್ ಇಟ್ಕೊಂಡು ಪೇಪರ್ ಇಟ್ಕೊಂಡು ಬರಿತಾ ಇದ್ರಿ. ಇವತ್ತು ಒಂದು ಜನರೇಷನ್ನವರು ಅವ್ರಿಗೆ ಏನಾದ್ರು ಒಂದು ಯು ರೈಟ್ ಸಮಥಿಂಗ್ ಅಂತಂದ್ರೆ ಅವ್ರು ಪೆನ್ ಇಟ್ಕೊಂಡು ಬರೆಯಲ್ಲ, ಮೊಬೈಲ್ ನಲ್ಲಿ ಹಿಂಗೆ ಟೈಪ್ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಜನರೇಷನ್. ಈಗ ನೆಕ್ಸ್ಟ್ ಜನರೇಷನ್ ಏನ್ ಬರ್ತಾ ಇದೆ ಅಂದ್ರೆ ನೀವೇನಾದ್ರು ರೈಟ್ ಸಮಥಿಂಗ್ ಅಂದ್ರೆ ದೇ ಡೋಂಟ್ ರೈಟ್, ದೇ ಡೋಂಟ್ ಟೈಪ್, ದೇ ಡಿಕ್ಟೇಟ್. ಅಂದ್ರೆ ಈಗ ಒಂದೇ ಕ್ರಿಯೆಗೆ ಸೈಕಾಲಜಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಹಾಗೆ ಇವತ್ತು ನ್ಯೂಸ್ ಅನ್ನ ನೀವು ಓದಿ ಅಂತಂದ್ರೆ ಈಗ ಆಕ್ಚುಲಿ ಸ್ಪೀಕಿಂಗ್ ನ್ಯೂಸ್ ಅನ್ನ ಕೇಳಿಸ್ಕೊಳ್ಳೋದು ಈಗ ಪಾಡ್ಕಾಸ್ಟ್ ಆಗ್ಬಿಡುತ್ತೆ. ಇವಾಗ ಪಾಡ್ಕಾಸ್ಟ್ ಆಗುತ್ತೆ. ಸೊ ಸಿಂಪಲ್ ಆಗಿ ಈಗ ಅಲೆಕ್ಸಾ ಬಂದ್ಬಿಟ್ಟಿದೆ. ಅಲೆಕ್ಸಾ ವಾಟ್ ಇಸ್ ದ ನ್ಯೂಸ್ ಟುಡೇ ಅಂತಂದ್ರೆ ಅದು ಬ್ರೀಫ್ ಮಾಡುತ್ತೆ. ಅಲೆಕ್ಸಾ ವಾಟ್ಸ್ ಹ್ಯಾಪನಿಂಗ್ ಇನ್ ಸೈನ್ಸ್ ವರ್ಲ್ಡ್ ಅಂದ್ರೆ ಅದು ಹೇಳುತ್ತೆ. ವಾಟ್ ಡಸ್ ದಟ್ ಮೀನ್ ಅಂತ ಕೇಳಿದ್ರೆ ಅದು ಎಕ್ಸ್ಪ್ಲನೇಷನ್ ಕೊಡುತ್ತೆ. ಸೊ ಇದು ಹೀಗೆಲ್ಲ ಈಗ AI ಬೇಸ್ಡ್ ನಮ್ಗೆ ನ್ಯೂಸ್ ಪೇಪರ್ ಅನ್ನೋಕ್ಕಿಂತನೂ ದೇ ಬಿಕಮ್ ದ ನ್ಯೂಸ್ ಸೆಕ್ರೆಟರಿಗಳ ತರ ಅಥವಾ ನ್ಯೂಸ್ ಎಕ್ಸ್ಪರ್ಟ್ಗಳ ತರ. ವಾಟ್ ಈಸ್ ದ ಎಕ್ಸಿಕ್ಯೂಟಿವ್ ಬ್ರೀಫಿಂಗ್ ಟುಡೇ, ಇವತ್ತಿನ ಇಂಪಾರ್ಟೆಂಟ್ 5 ನ್ಯೂಸ್ ಹೇಳಿ ನನಗೆ ಅಂತಂದ್ರೆ ಅದು ಹೇಳುತ್ತೆ. ಅದ್ರಲ್ಲಿ ಯಾವ್ದೋ ಒಂದು ಇಂಟ್ರೆಸ್ಟ್ ಬಂತು ಅಂದ್ರೆ ಹಂಗಂದ್ರೆ ಏನು ಸ್ವಲ್ಪ ಡೀಟೇಲ್ಸ್ ಕೊಡು ಅಂದ್ರೆ ಡೀಟೇಲ್ಸ್ ಕೊಡುತ್ತೆ. ಹಾಗೆ ಮುಂದಕ್ಕೆ ಹೋಗ್ತಾನು ನಾನು ಕೇಳಿದೆ, ಈವನ್ ಪಾಡ್ಕಾಸ್ಟ್ ಸಹ ಇವಾಗ ಜಸ್ಟ್ ವಿ ನೀಡ್ ನಾಟ್ ಸಿಟ್ ಅಂಡ್ ಡೂ ದ ಪಾಡ್ಕಾಸ್ಟ್. ನಮ್ಮ ಇಮೇಜ್ನ ಅಲ್ಲಿ ಕೊಟ್ಟು ಇದನ್ನ ಇಮೇಜ್ನಲ್ಲಿ ಕೊಟ್ಟು ಎಲ್ಲ ಮಾಡಿಬಿಟ್ಟು ಜಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡು ಅಂದ್ರೆ ಆರ್ಡಿನರಿ ನ್ಯಾಚುರಲಿ ಡಸ್ ದಟ್. ಇಟ್ ಆಕ್ಚುಲಿ ಡಸ್ ದಟ್. ಬಟ್ ಸ್ಟಿಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೇ ಇಂಟೆಲಿಜೆಂಟ್ ಆದ್ರೂ ಕೂಡ ಹ್ಯೂಮನ್ ಇಂಟೆಲಿಜೆನ್ಸ್ ಇದೆಯಲ್ಲ ಅದ್ರದ್ದು ವಿಸ್ಡಮ್ ಲಿಟಲ್ ಹೈಯರ್ ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು ಇಂಟೆಲಿಜೆನ್ಸ್ ಒಂದ್ ಸೈಡ್, ಇನ್ನೊಂದ್ ಸತಿಗೆ ವಿಸ್ಡಮ್ ಇಸ್ ಮಚ್ ಬೆಟರ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಇನ್ನು ಅಕಾನ್ಶಿಯಸ್ ಅಂತೀವಲ್ಲ ನಾವು, ದಟ್ ಈಸ್ ಮಚ್ ಹೈಯರ್ ಇದೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇನ್ನು ಕಾನ್ಶಿಯಸ್ ಅನ್ನ ಬಿಲ್ಡ್ ಮಾಡಕ್ ಆಗಿಲ್ಲ. ದೇ ಟ್ರೈಂಗ್ ಟು ಡೂ ಸಮಥಿಂಗ್, ಬಟ್ ಇನ್ ಅವರ್ ಲೈಫ್ ಟೈಮ್ ವಿ ವಿಲ್ ಡೆಫಿನೆಟ್ಲಿ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ದ ಮೋಸ್ಟ್ ಇಂಟೆಲಿಜೆಂಟ್. ಈಗಿನ ಇದರಲ್ಲಿ ಹ್ಯೂಮನ್ ಬೀಯಿಂಗ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್. ಬಟ್ ನಮ್ ಲೈಫ್ ಟೈಮ್ ಅಲ್ಲೇ ನೋಡ್ತೀವಿ ಮೋಸ್ಟ್ ಇಂಟೆಲಿಜೆಂಟ್ ವುಡ್ ಬಿ ನಾಟ್ ಹ್ಯೂಮನ್ ಬೀಯಿಂಗ್ಸ್, ಕಂಪ್ಯೂಟರ್ಸ್ ಟೇಕ್ ಓವರ್ ನಮ್ಮನ್ನ. ಮೋಸ್ಟ್ ಇಂಟೆಲಿಜೆಂಟ್ ವುಡ್ ಬಿ ಅದಾಗುತ್ತೆ. ಮತ್ತೆ ಅದಕ್ಕೆ ಎಮೋಷನ್ಸ್ ಬಂದ್ಬಿಟ್ರೆ ಇಟ್ ರೀಪ್ಲೇಸ್ ಹ್ಯೂಮನ್ಸ್ ವಾಟ್ ಅಂತ ಅನ್ನಿಸ್ತಾಗ ನನಗೆ. ಅಂದ್ರೆ ಡೆಫಿನೆಟ್ಲಿ ಆಲ್ ದೀಸ್, ಬಟ್ ಇಟ್ ಇಸ್ ನಾಟ್ ಎಥಿಕಲ್ ಅಲ್ವಾ ಸರ್? ಆಲ್ ದಿಸ್ ಡು ಯು ಕಾಲ್ ಇಟ್ ಎಥಿಕಲ್? ಇದನ್ನೇ ಇವಾಗ ನಡೀತಾ ಇರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಡೀತಾ ಇರುವ ಬಿಗ್ಗೆಸ್ಟ್ ಡಿಬೇಟ್ ಅದನ್ನೇ. ಹ್ಯೂಮನ್ಸ್ ಆರ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ದ ಮೋಸ್ಟ್ ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್ ದೆನ್ ಹ್ಯೂಮನ್ ಬೀಯಿಂಗ್ ನ ಇಂಟೆಲಿಜೆನ್ಸ್ ನ ಕ್ರಿಯೇಟ್ ಮಾಡುವ ಶಕ್ತಿ ಬಂದಿದೆ. ದೇ ಕ್ಯಾನ್ ಕ್ರಿಯೇಟ್ ಕಾನ್ಶಿಯಸ್ ಆಲ್ಸೋ ಆಫ್ಟರ್ ಸಮ್ ಟೈಮ್. ಅಂದ್ರೆ ನಾವು ಇಂಟೆಲಿಜೆನ್ಸ್ ಬರೋದು ಅನ್ನೋದನ್ನ ತುಂಬಾ ವರ್ಷಗಳಿಂದ ಇಮ್ಯಾಜಿನ್ ಮಾಡಕ್ ಆಗ್ತಿರ್ಲಿಲ್ಲ. ನಾವು ಇಟ್ಸ್ ಎ ರಿಯಾಲಿಟಿ. ಸೊ ಇದನ್ನು ಡೆವಲಪ್ ಮಾಡ್ತಾರೆ. ಬಟ್ ಶುಡ್ ವಿ ಡೂ ದಿಸ್? ಹೀಗೆ ಮಾಡಿದ್ರೆ ಹ್ಯೂಮನ್ ಬೀಯಿಂಗ್ ನಮ್ಮನ್ನ ನಾವೇ ನಾಶ ಮಾಡ್ಕೋತಾರೆ, ನಮ್ಮ ತಲೆ ಮೇಲೆ ನಾವೇ ಚಪ್ಪಲಿ ಕಲ್ಲು ಹೇಳ್ಕೊಳ್ಳೋದಾಗತ್ತೆ ಅನ್ನುವಂಥದ್ದೇ ಇವಾಗ ನಡೀತಾ ಇರುವಂತಹ. ಅನ್ಫಾರ್ಚುನೇಟ್ಲಿ ಇವತ್ತಿನ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿಯಲ್ಲಿ, ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಆಗ್ತಿರುವಂತದ್ದೆಲ್ಲ ಇದೇನೆ. ಇವಾಗ ಜೆನೆಟಿಕ್ ನ್ಯೂಸ್ ಆದ್ರೂ ಏನಕ್ಕೆ ಬೇಕು, ಏನಕ್ಕೆ ಬೇಕು ಅವಾಗ ಅಲ್ವಾ? ವಿ ವಿಲ್ ಗೋ ಟು ದಟ್ ಲೆವೆಲ್ ಆಕ್ಚುಲಿ. ಇಂಟೆಲಿಜೆನ್ಸ್ ಅಷ್ಟೊಂದು ನಮ್ಮನ್ನ ಸೂಪರ್ ಪವರ್ ಆಗಿ ಸೂಪರ್ ಇಂಪೋಸ್ ಮಾಡಿದ್ರೆ ವಿ ವಿಲ್ ನಾಟ್ ವಾಂಟ್ ಎನಿಥಿಂಗ್. ಅಂದ್ರೆ ವೆನ್ ಕಂಪ್ಯೂಟರ್ ಸ್ಟಾರ್ಟ್ಸ್ ಟೇಕಿಂಗ್ ಕೇರ್ ಆಫ್ ಅವರ್ ಬ್ರೈನ್ ನ ವರ್ಕ್ ಅನ್ನ,
ನಮಗೆ ಆವಾಗ ಈ ಮಾಹಿತಿಗಳೇನು ಬೇಕಾಗಲ್ಲ, ಯಾಕೆಂದ್ರೆ ಕಂಪ್ಯೂಟರ್ಸ್ ವಿಲ್ ಹ್ಯಾವ್ ದಟ್ ಇನ್ಫಾರ್ಮೇಶನ್, ನಮಗೆ ಬೇಕಾಗಿದ್ದನ್ನ ಕೇಳಿದ್ದನ್ನ ಹೇಳುವ ಸ್ಥಿತಿಗೆ ಬರುತ್ತೆ. ಸೊ ಉದಾಹರಣೆಗೆ ಈಗ ನಾವು ಮೊದಲೇ ಸೈಕಲ್ ತುಳಿಬೇಕಿತ್ತು, ನಾವು ತುಳಿದ್ರೆ ಮಾತ್ರ ಮುಂದೆ ಹೋಗ್ತಾ ಇತ್ತು. ಬಟ್ ಮೋಟರೈಸ್ಡ್ ಬಂದ್ಮೇಲೆ ನಾವು ತುಳಿಯೋದ್ ಬೇಕಾಗಿಲ್ಲ, ಅದು ಮುಂದೆ ಹೋಗುತ್ತೆ. ಈಗ ಟೆಸ್ಲಾ ಅಂತ ಕಾರ್ ಬಂದಿದೆ, ಇವಾಗ ನಾವು ಡ್ರೈವ್ ಮಾಡೋದ್ ಬೇಕಾಗಿಲ್ಲ, ನಾವು ಡೈರೆಕ್ಷನ್ ಕೊಟ್ರೆ ಅದು ಹೋಗ್ತಾ ಇರುತ್ತೆ. ಅದು ಹಾಗೇನೆ ಈ ಇನ್ಫಾರ್ಮೇಶನ್ ಕೂಡ ಹಂಗೆ ಆಗುತ್ತೆ. ಇವತ್ತು ನಮ್ಗೆ ಇನ್ಫಾರ್ಮೇಶನ್ ಈ ಜ್ಞಾನ ಎಲ್ಲ ಯಾಕೆ ಬೇಕು ಅಂದ್ರೆ ನಾವು ಇದನ್ನ ಥಿಂಕ್ ಮಾಡಿ ಬೇರೆಯವ್ರ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ಅಥವಾ ನಮ್ ಡಿಸಿಷನ್ ತಗೊಳ್ಳೋದಕ್ಕೆ, ನಾವ್ ಏನ್ ಮಾಡ್ಬೇಕು ಮುಂದೆ ಅಂತ ಯೋಚನೆ ಮಾಡೋದಕ್ಕೆ ನಮ್ಗೆ ಈ ಮಾಹಿತಿಗಳೆಲ್ಲ ಬೇಕು. ನಮ್ ಸರಿಯಾದದ್ದು ಏನ್ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬೇಕು. ಈಗ ಈ ಕೆಲಸವನ್ನ ಮಷಿನ್ಸ್ ಮಾಡೋದಾದ್ರೆ ನನಗೆ ಈ ಮಾಹಿತಿಗಳು ಬೇಕಾಗಿಲ್ಲ, ಈ ನ್ಯೂಸ್ ಬೇಕಾಗಿಲ್ಲ, ಬೇಡ, ನಾವು ಥಿಂಕ್ ಮಾಡೋದೇ ಬೇಡ. ದೆನ್ ವಾಟ್ ಇಸ್ ದ ಪರ್ಪಸ್ ಆಫ್ ಹ್ಯೂಮನ್? ಈಗ ಮಗ್ಗಿ ಓದೋದಿತ್ತು, ನಾವು ಚಿಕ್ಕವರಿರುವಾಗ ನಾವು ಮಗ್ಗಿ ಕಲಿತಾ ಇದ್ವಿ. ಅಂದ್ರೆ ಅದ್ರಲ್ಲೆಲ್ಲ ಎಷ್ಟು ಅಂದ್ರೆ ನಾವು ಗಣಿತ ಮಾಡುವಾಗ ನಮ್ಗೆ ಇದು ಬೇಕಿತ್ತು. ಹೌದು. ಬಟ್ ಈ ಕ್ಯಾಲ್ಕುಲೇಟರ್ಸ್ ಬಂದ್ಮೇಲೆ, ಈ ಕಂಪ್ಯೂಟರೈಸೇಷನ್ ಆದ್ಮೇಲೆ ಇವತ್ತು ಮಗ್ಗಿಯನ್ನು ಎಷ್ಟು ಜನರಿಗೆ ಬರುತ್ತೆ ಇವತ್ತು? ಹೌದು. ಇವಾಗ ಏನು ಬೇಡ, ಅವ್ರು ಏನು ಕಲಿಯೋದು ಬೇಡ, ಮಲ್ಟಿಪ್ಲಿಕೇಶನ್ ಬೇಡ, ಕ್ಯಾಲ್ಕುಲೇಟರ್ ಇದೆ, ಎಲ್ಲ ಮಾಡ್ಬಿಡುತ್ತೆ. ಸೊ ಇವತ್ತೆಲ್ಲ ನೆಕ್ಸ್ಟ್ ಈಗ ಜ್ಞಾನ ನಮ್ಗೆ ಡಿಸಿಷನ್ಸ್ ತಗೊಳಕ್ಕೆ ಬೇಕಾಗಿದ್ದನ್ನ, ಆ ಡಿಸಿಷನ್ ಅನ್ನ ಕಂಪ್ಯೂಟರ್ಸ್ ಗಳಿಗೆ ಎಲ್ಲ ಜ್ಞಾನ ಇದೆ, ಅವೇ ಡಿಸಿಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ನಂಗೆ ಜ್ಞಾನನೂ ಬೇಕಾಗಲ್ಲ. ಆ ಪರಿಸ್ಥಿತಿಗೆ ಹೋಗ್ತಾ ಇದೀವಿ. ಹಾಗಾಗಿ ಆಗಲ್ಲ, ಆಗ್ಬಾರ್ದು. ಬೇಸಿಕಲಿ ಹ್ಯೂಮನ್ ಎಸೆನ್ಸೇ ಇವನ ಕಾನ್ಶಿಯಸ್, ಬ್ರೈನ್, ಥಿಂಕಿಂಗು, ಇಂಟೆಲಿಜೆನ್ಸ್ ಎಲ್ಲ, ಅದನ್ನ ನಾವು ರಿಪ್ಲೇಸ್ ಮಾಡಬಾರ್ದು ಅನ್ನುವಂಥದ್ದು. ಆ ಬಗ್ಗೆ ಡಿಸ್ಕಷನ್ ಆಗ್ತಾ, ಎಥಿಕಲ್ ಡಿಸ್ಕಷನ್ ಆಗ್ತಾ ಇರೋದು ಅದ್ರ ಬಗ್ಗೆನೆ. ಕೆಲವು ತ್ವರಿತ ಸುದ್ದಿಗಳು ಬಂದಾಗ, ಅಂದರೆ ಬ್ರೇಕಿಂಗ್ ನ್ಯೂಸ್ ಬಂದಾಗ, ಆ ಸುದ್ದಿಗಳನ್ನು ನೀವು ಹೇಗೆ ನಿರ್ವಹಿಸ್ತೀರಾ ಮತ್ತು ಅದರ ಮಾಹಿತಿಯನ್ನು ಹೇಗೆ ಖಚಿತಪಡಿಸ್ಕೋತೀರಾ ಸರ್, ಇದು ಕರೆಕ್ಟಾ ಅಲ್ವಾ ಅನ್ನೋದನ್ನ? ಒಂದ್ ಕಾಲದಲ್ಲಿ ಈ ಬ್ರೇಕಿಂಗ್ ನ್ಯೂಸ್ ಗಳಿಂದನೇ ನಮ್ಮ ಟೆಲಿವಿಷನ್ ಮೀಡಿಯಾಗಳ ಬಗ್ಗೆ ಜೋಕ್ಗಳು ಪ್ರಾರಂಭ ಆಗಿದ್ದು, ಅಥವಾ ನಮ್ಮ ಬಗ್ಗೆ ಟೀಕೆ ಪ್ರಾರಂಭ ಆಗಿದ್ದು, ನಮ್ಮ ಬಗ್ಗೆ ಕೋಪ ಪ್ರಾರಂಭ ಆಗಿದ್ದೆಲ್ಲ ಈ ಬ್ರೇಕಿಂಗ್ ನ್ಯೂಸ್ ಹಾವಳಿಯಿಂದಾಗಿನೇ. ನಾವು ನಮ್ಮ ಪ್ರತಿಸ್ಪರ್ಧಿ ಚಾನಲ್ಗಿಂತನೂ ಇನ್ನೂ ಚೆನ್ನಾಗಿ ಕೊಡಬೇಕು, ಇನ್ನೂ ವೇಗವಾಗಿ ಕೊಡಬೇಕು, ಅವ್ರಿಗಿಂತ ಮೊದಲೇ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ವೆರಿಫೈ ಮಾಡದೇನೆ ಬ್ರೇಕಿಂಗ್ ನ್ಯೂಸ್ ಅನ್ನ ಹಾಕುವಂತ ಒಂದು ಕಾಲ ಇತ್ತು. ಬಟ್ ಕಾಲದಲ್ಲಿ ಆಗಿರುವಂತಹ ಪದೇ ಪದೇ ಆಗಿರೋ ತಪ್ಪುಗಳು ಮತ್ತೆ ಅದರಿಂದ ಆಗಿರುವ ಪರಿಣಾಮಗಳ ಅರಿತುಕೊಂಡ ನಂತರ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದ್ರೆ ಅದು ಮೊದಲೇ ಕೊಡ್ಬೇಕು ಅನ್ನೋಗಿಂತನೂ ಸರಿಯಾದ ವಿಚಾರವನ್ನು ಕೊಡಬೇಕು, ಸರಿಯಾದ ಬ್ರೇಕಿಂಗ್ ಅನ್ನ ಕೊಡಬೇಕು, ಅದನ್ನ ವೆರಿಫೈ ಮಾಡ್ಕೋಬೇಕು ಅನ್ನುವ ಕಡೆಗೆ ಇವತ್ತು ಮಾಧ್ಯಮಗಳು ಯೋಚನೆ ಮಾಡ್ತಾ ಇದೆ. ಅಫ್ಕೋರ್ಸ್ ಎಲ್ಲಾ ಮಾಧ್ಯಮಗಳು ಹಾಗೆ ಯೋಚನೆ ಮಾಡ್ತಿದ್ದಾವೆ ಅಂತೇನಲ್ಲ, ಇನ್ನೂ ಒಂದಿಷ್ಟು ಅಪ್ರಬುದ್ಧ ಮಾಧ್ಯಮಗಳು ಹಾಗೇನೆ ಬ್ರೇಕಿಂಗ್ ನ್ಯೂಸ್ ಕೊಡುವ ಧಾವಂತದಲ್ಲೇ ಇದಾವೆ. ಬಟ್ ಪ್ರಬುದ್ಧ ಅಂತ ಚಾನೆಲ್ ನೋಡೋರು ತುಂಬಾ ಇದ್ದಾರೆ ಸರ್, ಅಲ್ವಾ? ಅಂದ್ರೆ ಅದು ಎಕ್ಸಾಕ್ಟ್ಲಿ ದಟ್ ಇಸ್ ವೇರ್ ಜ್ಯೂಸಿ ಸ್ಟೋರಿ ಇತ್ತು ಅಂದ್ರೆ ಜನ ನ್ಯಾಚುರಲಿ ಅದಕ್ಕೆ ನ್ಯೂಸ್ ಸೈಕಾಲಜಿ. ಜನರಿಗೆ ಏನೋ ಒಂದು ಹೊಸ ಸುದ್ದಿ ಅನ್ನುವಂಥದ್ದು ಏನು ಅಂತಂದ್ರೆ ಗಾಸಿಪ್ ಇದ್ದಂಗೆ, ವದಂತಿ ಇದ್ದಂಗೆ. ಹೌದು, ಹಂಗಂತೆ ಏನಾದ್ರೂ ಒಂದು ಎಕ್ಸೈಟಿಂಗ್ ಆಗಿ ಏನಾದ್ರು ಬೇಕು ಅವ್ರಿಗೆ. ಇವತ್ತು ಯಾರೋ ಒಬ್ರು 2 ಜನ ಜಗಳ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಯಾಕೆ ಜಗಳ ಮಾಡ್ಕೊಂಡ್ರಂತೆ, ಏನಾಯ್ತಂತೆ, ಅದರಲ್ಲೂ ಸಬ್ಜೆಕ್ಟ್ಗಳು ನೋಡ್ತಾವ್. ಇಲ್ಲ ಯಾವ್ದೋ ಅವ್ರ ಮನೆಯ ಆಸ್ತಿಯ ವಿಚಾರವಾಗಿ ಡಿಸ್ಪ್ಯೂಟ್ ಅಂದ್ರೆ ಇಂಟ್ರೆಸ್ಟ್ ಕಡಿಮೆ. ಅದು ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರಂತೆ ಯಾರೋ 3ನೇವಳ ಬಗ್ಗೆ ಅಂತಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಆ 3ನೇವಳು ಯಾರಂತೆ ಅಂತ ಸ್ಟಾರ್ಟ್ ಆಗ. ಅದು ಸೆಲೆಬ್ರಿಟಿ ಆದ್ರೆ ಅದ ನ್ಯೂಸ್ ಬಿಕಮ್ಸ್ 24/7. ಸೊ ಅಂದ್ರೆ ಅದ್ರ ಆ ಎಕ್ಸೈಟ್ಮೆಂಟ್ ಲೆವೆಲ್ ಇರುತ್ತಲ್ಲ, ಐ ಥಿಂಕ್ ನಾವು ಅದು ಇವಾಗೆಲ್ಲ ಹೇಳೋಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಬ್ರೈನ್ನಲ್ಲಿ ಇರುವ ಅದು ಯಾವುದೋ ಒಂದಿಷ್ಟು ಡೋಪಮೈನು ಈ ಥರದ್ದೆಲ್ಲ ನಮ್ಮ ಹೇಳ್ತೀವಲ್ಲ, ಆ ಡೋಪಮೈನ್ ಎಕ್ಸೈಟ್ಮೆಂಟ್ಗೆ ಈ ನ್ಯೂಸ್ಗಳು ಬಳಕೆ ಆಗ್ತಿದೆ. ಅದಕ್ಕೋಸ್ಕರ ಅವ್ರಿಗೆ ಬೇಕದು. ಹಾಗಾಗಿ ಇಟ್ ಹ್ಯಾಸ್ ಬಿಕಮ್ ಅ ರಿಯಲ್ ಒಂದು ಎಂಟರ್ಟೈನ್ಮೆಂಟ್, ಪುಕ್ಸಟ್ಟೆ ಎಂಟರ್ಟೈನ್ಮೆಂಟ್ ತರ ಆಗೋಗ್ತಿದೆ. ಇಟ್ ಇಸ್ ಅನ್ಫಾರ್ಚುನೇಟ್, ಇಟ್ ಶುಡಂಟ್ ಹ್ಯಾಪನ್. ಬಟ್ ಅದನ್ನ ಮೊದಲೇ ಏನ್ ಮಾಡ್ತಾ ಇದ್ದು ಅಂದ್ರೆ ಮೀಡಿಯಾದಲ್ಲಿ ಗೇಟ್ ಕೀಪಿಂಗ್ ಇತ್ತು. ಈ ಎಕ್ಸೈಟ್ಮೆಂಟ್ ಈಗ ಹೊಸದಿಂದ ಏನಲ್ಲ, ಮೊದ್ಲಿಂದನೂ ಜನರಿಗೆ ಈ ಕುತೂಹಲ ಇದ್ದಿದ್ದೆ, ಈಗಲ್ಲ. ಅಂದ್ರೆ ನಿಮ್ಮ ರಾಮಾಯಣ ಕಾಲದಲ್ಲಿ ತಗೊಂಡ್ರು ಆ ಅಗಸನಿಗೆ ಸೀತಾಮಾತೆ ವಿಚಾರದಲ್ಲಿ ಅವನಿಗೆ ಗಾಸಿಪ್ಪೆ ಬೇಕಾಗಿದ್ದಿತ್ತು, ಅವ್ನು ಹರಡ್ತಾ ಇದ್ದಿದ್ದು ಗಾಸಿಪ್ಪೆ, ಅವನಿಗೆ ಬೇಕಾಗಿದ್ದು ಗಾಸಿಪ್ಪೆ ಇತ್ತು. ಬಟ್ ಹಾಗೆ ಅದು ಇಟ್ ವಾಸ್ ಆಲ್ವೇಸ್ ದೇರ್. ಬಟ್ ಒಂದು ಜವಾಬ್ದಾರಿ ಮಾಧ್ಯಮಗಳ ಒಂದು ಕಾಲ ಇರುವಾಗ ಅದಕ್ಕೊಂದು ಗೇಟ್ ಕೀಪಿಂಗ್ ಇತ್ತು. ಜನರಿಗೆ ಇದು ಬೇಕು ಅಂದ ತಕ್ಷಣ ನಾವ್ ಇದು ಕೊಡ್ಬೇಕು ಅಂತೇನಿಲ್ಲ, ಇದನ್ನೆಲ್ಲ ಕೊಡಬಾರದು ಅನ್ನುವಂತ ಒಂದು ಚೌಕಟ್ಟನ್ನ ಹಾಕೊಂಡಿದ್ರು.
ಇವತ್ತು ಅದು ಮರವ್ಯಾಕ್ ಹೋಗಿರೋದಕ್ಕೆ ಈ ಸಮಸ್ಯೆ. ಜನರಿಗೆ ಇದು ಬೇಕು, ಅದರಿಂದ ನಾವು ಇದು ಕೊಡ್ತೀವಿ. ಆಸ್ ಮೀಡಿಯಾ ಜನರನ್ನ ಮೈಂಡ್ ಸೆಟ್ನ ಒಂದು ರೀತಿನಲ್ಲಿ ನಾವು ಅದನ್ನ ಪ್ರೊಪೆಲ್ ಮಾಡ್ಬೇಕೇ ಹೊರತು ಅವ್ರಿಗೇನ್ ಬೇಕು ಅಂತ ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ಅದನ್ನ ಮೊದಲೇ ಮಾಡ್ತಾ ಇದ್ದಿದ್ದು ಅದಿತ್ತು. ಒಂದು ಚೌಕಟ್ಟಿನಲ್ಲಿ ಇದು ಬೇಕು ಇದು ಬೇಡ ಅಂತ ನಿರ್ಧಾರ ಮಾಡೋದಕ್ಕೆ ಸಂಪಾದಕೀಯ ನಿರ್ಧಾರಗಳು ಅಂತಾನೆ ಹೇಳ್ತಿದ್ವಿ. ಆಮೇಲೆ ನಮ್ಗೆ ನೀತಿ ಸಂಹಿತೆಗಳು ಅಂತಾನೆ ಹೇಳ್ತಿದ್ವಿ. ನಮ್ಮ ಚೌಕಟ್ಟನ್ನ ಮೀರಬಾರದು ಅನ್ನುವ ಜ್ಞಾನ ಪ್ರತಿಯೊಬ್ಬ ಪತ್ರಿಕೋದ್ಯಮಿಗೂ ಅದು ತರಬೇತಿಯನ್ನ ಕೊಡ್ತಾ ಇದ್ರು. ಈಗ ಅದೆಲ್ಲ ಹೋಯ್ತು ಸರ್. ಇವತ್ತು ಅದೆಲ್ಲ ಇದ್ರೂ ಕೂಡ ವಾಸ್ತವದಲ್ಲಿ ಏನಾಗ್ಬಿಟ್ಟಿದೆ, ಇವತ್ತು ಎವ್ರಿಬಡಿ ಈಸ್ ಎ ಜರ್ನಲಿಸ್ಟ್. ಈ ಸೋಷಿಯಲ್ ಮೀಡಿಯಾ ಯಾರ್ಯಾರ ಹತ್ರ ಫೋನ್ ಇದೆ, ಯಾರ ಹತ್ರ ಫೇಸ್ಬುಕ್ ಅಕೌಂಟ್ ಇದೆ, ಯಾರ ಹತ್ರ ಟ್ವಿಟರ್ ಅಕೌಂಟ್ ಇದೆ, ಟ್ವಿಟರ್ ಅಂತ ಹೇಳಲ್ಲ ಎಕ್ಸ್ ಅಕೌಂಟ್ ಇರುತ್ತೆ, ಅಥವಾ ಇನ್ನು ಇನ್ಸ್ಟಾ ಅಕೌಂಟ್ ಇದೆ, ಯೂಟ್ಯೂಬ್ ಅಕೌಂಟ್ ಇದೆ. ಎವ್ರಿಬಡಿ ಈಸ್ ಎ ಜರ್ನಲಿಸ್ಟ್. ಸೊ ಅವನಿಗೆ ಏನ್ ತೋಚತ್ತೆ ಹೇಳ್ತಾ ಹೋಗ್ತಾರೆ ಅವರು. ಸೊ ಹೀಗಾಗಿ ಯಾರು ಹೇಳುವಂಥದ್ದು ಹೆಚ್ಚು ಜ್ಯೂಸಿ ಇರುತ್ತೆ, ಯಾವ್ದು ಹೇಳೋದಕ್ಕೆ ಹೆಚ್ಚಿನ ರೀಚ್ ಇರುತ್ತೆ, ಅದೇ ವೈರಲ್ ಆಗಿ ಹೋಗ್ತಾ ಇದೆ. ಸೊ ದಟ್ ಈಸ್ ದ ವೆನ್ ವಿ ಆರ್ ಗಿವಿಂಗ್ ಸಮ್ ಗುಡ್ ನಾಲೆಜ್, ಫ್ಯಾಕ್ಟ್ಸ್, ಇನ್ಫಾರ್ಮೇಶನ್ ಅಥವಾ ಏನೋ ಒಂದು ಇನ್ಸೈಟ್ಸ್, ಇಂಥದನ್ನ ಜನ ನೋಡೋದಿಲ್ಲ. ಸೊ ದಿಸ್ ಇಸ್ ದ ರಿಯಾಲಿಟಿ. ಈಗ ಇಂಟರ್ನೆಟ್ ನಲ್ಲಿ ಓದೋದಕ್ಕೆ ನೋಡೋದಕ್ಕೆ ತುಂಬಾ ಇರುತ್ತೆ, ಸತ್ಯವನ್ನೇ ಹೇಳುವಂತ ಮಾಧ್ಯಮಗಳು ಬೇಕಾದಷ್ಟಿದೆ. ಬಟ್ ಜನ ನೋಡೋದು ಯಾವ್ದು ಅಂದ್ರೆ ಮೋಸ್ಟ್ ಜ್ಯೂಸಿ ಯಾವ್ದಿದೆ, ಮೋಸ್ಟ್ ಡೋಪಮೈನ್ ಎಕ್ಸೈಟ್ಮೆಂಟ್ ಯಾವ್ದನ್ನ ಕೊಡುತ್ತೆ, ಇವಾಗ ಯಾರ ಲವರ್, ಈ ತರದಕ್ಕೆ ಜನ ಲವರ್ಸ್ ಚೇಂಜ್ ಮಾಡ್ದ ಇಂತ ಒಂದು ಅಂತದ್ದೇ ಆಗ್ಬಿಡುತ್ತೆ. ಈವನ್ ಯಂಗರ್ ಜನರೇಷನ್ ಆಲ್ಸೋ ಅದನ್ನೇ ಮಾತಾಡೋದು. ಬಾಲಿವುಡ್ ಅಲ್ಲಿ ಏನಾಯ್ತು, ಇದರಲ್ಲಿ ದಟ್ ಈಸ್ ದ ರಿಯಾಲಿಟಿ ಆಫ್ ಲೈಫ್. ಅದಂದ್ರೆ ಮಾಧ್ಯಮಗಳು ಏನಿದೆ ಸಮಾಜದ ಕನ್ನಡಿ ಅಷ್ಟೇನೆ. ಇದು ಇವತ್ತು ಆಸ್ ಎ ಜರ್ನಲಿಸ್ಟ್ ಅದನ್ನ ನಾವು ಚೇಂಜ್ ಮಾಡಬೇಕು ಅಂತ ಹೇಳ್ತೀರಾ, ಅಥವಾ ಲೆಟ್ ಇಟ್ ಗೋ ಆನ್ ಲೈಕ್ ದಿಸ್? ಲೆಟ್ ಇಟ್ ಗೋ ಆನ್ ಲೈಕ್ ದಿಸ್ ಅಂತ ಹೇಳಕ್ ಆಗಲ್ಲ. ಬಟ್ ಡೇ ವಿಲ್ ಕಮ್, ಆಟೋಮೆಟಿಕ್ಲಿ ಥಿಂಗ್ಸ್ ವಿಲ್ ಸ್ಟಾರ್ಟ್ ಶೇಪಿಂಗ್ ಅಪ್. ನೀವು ಫಿಲಾಸಫಿಕಲಿ ತಗೊಂಡ್ರೆ ಜಗತ್ತಿನಲ್ಲಿರುವಂತ ಪ್ರತಿಯೊಂದನ್ನು ಹಾಗೇನೆ. ಅದು ಏನಾಗುತ್ತೆ, ಒಂದ್ ಸ್ಟೇಟಸ್ ಅಲ್ಲಿ ಇರುತ್ತೆ, ಅದು ಆ ಸ್ಟೇಟಸ್ ಇಂದ ಬದಲಾವಣೆ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಆ ಬದಲಾವಣೆ ಆದ್ಮೇಲೆ ಅದು ಇನ್ನೊಂದು ಹಂತಕ್ಕೆ ತಲುಪುತ್ತೆ. ಆ ತಲುಪಿದಾಗ ಅದು ಈಗ ಸಂಪೂರ್ಣ ವಿನಾಶದ ಹಂತಕ್ಕೆ ಬರುತ್ತಲ್ಲ, ನಾವು ಪ್ರಳಯ ವಿನಾಶ ಅಂತ ಹೇಳಿ, ಆ ವಿನಾಶಕ್ಕೆ ಹಂತ ಬಂದ ನಂತರ ಮತ್ತೆ ಹೊಸದಾಗಿ ಚಿಗುರೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಒಂದು ಪ್ರಕೃತಿಯಲ್ಲಿ ಒಂದು ಗುಡ್ಡ ತಗೊಳ್ಳಿ, ಅದು ಕುಸಿಯತ್ತೆ, ಅಲ್ಲಿಗೆ ಮುಕ್ತಾಯ ಅಲ್ಲ, ಹೊಸದರ ಆರಂಭ. ಅಥವಾ ನೀವು ಹಿಂದೂ ಧರ್ಮವನ್ನು ಹಿಂದೆ ತಗೊಂಡಾಗ ಹಾಗೇನೆ ಒಂದ್ ಕಾಲದಲ್ಲಿ ಈ ಚಾರುವಾಕ ಸಂಸ್ಕೃತಿ ಬಂದಾಗ ಹಿಂದೂ ಧರ್ಮ ಸಂಪೂರ್ಣವಾಗಿ ನಾಶ ಆಗಿ ಹೋಯ್ತು ಅಂತ ಅನ್ಕೋತಾ ಇದ್ರು. ಬಟ್ ಶಂಕರಾಚಾರ್ಯರು ಅವಾಗ ಉದ್ಭವ ಆಗ್ತಾರೆ, ಮತ್ತೆ ಪುನರುತ್ಥಾನ ಪ್ರಾರಂಭ ಆಗುತ್ತೆ. ಸೊ ಹೀಗೆ ನಿಮ್ಗೆ ಇದರಲ್ಲೂ ಕೂಡ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಅದನ್ನೇ ಹೇಳ್ತಾನೆ, ನಿಮ್ಗೆ ಯಾವ್ಯಾವಾಗ ಧರ್ಮಕ್ಕೆ ಗ್ಲಾನಿ ಆಗುತ್ತೋ ಆವಾಗ ನಾನು ಪುನರುತ್ಥಾನವನ್ನ ಮಾಡ್ತೀನಿ ಅಂತ. ಹಾಗೆ ಇದರಲ್ಲೂ ಹಾಗೇನೆ ಈ ಸೈಕಲ್ ಸಂಭವಾಮಿ ಯುಗೆ, ಯಾವಾಗ ಧರ್ಮ ಹೌದು ಪ್ರಪಂಚದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ನಾನು ಬರ್ತೀನಿ ಅನ್ನೋದು. ಸೊ ಅದನ್ನ ಅದೇ ರೀತಿಯಾಗಿ ಈ ನಾನು ಮೀಡಿಯಾ ಸೈಕಲ್ ಅನ್ನು ಸೈದ್ಧಾಂತಿಕವಾಗಿ ಹಂಗೆ ನೋಡ್ತೀನಿ. ಇವತ್ತು ಹೀಗೆ ಹೋಗ್ತಾ ಇದೆ, ಇವತ್ತು ಡಿಟಿರೋರೇಟ್ ಆಗ್ತಾ ಇದೆ, ನಾಶ ಆಗ್ತಿದೆ, ಜನರಿಗೆ ಫೆಡ್ ಅಪ್ ಆಗ್ತಾ ಇದೆ. ಇದು ಸಾಕು ಅಂತ ಅನಿಸ್ತಾಗುತ್ತೆ. ಇದು ಸಾಕು ಅಂತ ಅನ್ಸಿದಾಗ ಒಂದಿಷ್ಟು ಜನರಿಗೆ ಪ್ರಾರಂಭ ಆಗುತ್ತೆ, ಇಲ್ಲ ನನಗೆ ಸತ್ಯ ಏನು ಅಂತ ಗೊತ್ತಾಗ್ಬೇಕು, ಒಳ್ಳೇದೇನು ಅಂತ ಗೊತ್ತಾಗ್ಬೇಕು, ಈ ನಾನ್ ಸೆನ್ಸ್ಗಳೆಲ್ಲ ನಂಗೆ ಬೇಡ, ನನಗೆ ಸ್ಟಫ್ ಇರೋಂಥದ್ದು ಬೇಕು ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆಗೋಕೇನು ಅಂದ್ರೆ ಅಲ್ಲಿವರೆಗೆ ಆಗುವ ಹಂತದಲ್ಲಿ ಪ್ರತಿಯೊಬ್ಬನಿಗೂ ಅದ್ರದ್ದು ಒಂದು ಎಕ್ಸೈಟ್ಮೆಂಟ್ ಇದ್ದಿರುತ್ತೆ, ಇದೇನೋ 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 ಅಂತ. ಬಟ್ ಅವನಿಗೆ ಒಂದ್ಸತಿ ಗೊತ್ತಾದ್ಮೇಲೆ ಇದೆಲ್ಲ ಬೇಡ, ನಂಗೆ ನಿಜದ್ ಬೇಕು ಅನ್ನೋ ಪ್ರಾರಂಭ ಆದಾಗ ಹೊಸದರ ಉಗಮ ಪ್ರಾರಂಭ ಆಗುತ್ತೆ. ಐ ಥಿಂಕ್ ನನ್ಗೆ ಆಗ್ತಾ ಇರುವಂತ ಆರ್ಟಿಫಿಷಿಯಲ್ AI ಬೇಸ್ಡ್ ನ್ಯೂಸ್ ಬಗ್ಗೆ ಅನ್ನಿಸ್ತಿರುವಂತದ್ದು ಅದನ್ನೇ. ಏನು ಅಂದ್ರೆ ಈಗ ಜನರಿಗೆ ಮೊದ್ಲೇ ಬರೀ ಸುದ್ದಿ ಬೇಕಿತ್ತು, ಆಮೇಲೆ ಅದ್ರದ್ದು ಅನಾಲಿಸಿಸ್ ಬೇಕಿತ್ತು, ಆಮೇಲೆ ಅದ್ರ ಬಗ್ಗೆ ಒಪಿನಿಯನ್ ಬೇಕಿತ್ತು, ಆಮೇಲೆ ಅವರಿಗೆ ಅದ್ರ ಬಗ್ಗೆ ಒಂದು ತಾತ್ವಿಕ ನಿಲುವು ಬೇಕಿತ್ತು, ಆಮೇಲೆ ಗಾಸಿಪ್ಗಳು ಅದು ಇದು ಈ ತರದೆಲ್ಲ ಪ್ರಾರಂಭ ಆದ್ಮೇಲೆ ಈಗ ಜನರಿಗೆ ನಿಧಾನಕ್ಕೆ ನನ್ಗೆ ಸತ್ಯ ಬೇಕು ಅನ್ನೋಕ್ ಪ್ರಾರಂಭ ಆಗತ್ತೆ. ಕಾಲಘಟ್ಟವನ್ನ ಈಗ ನಾವು ರೀಚ್ ಆಗ್ತಿದೀವಿ ಅಂತ ಅನ್ಸುತ್ತೆ. I think that is where news will be redefining itself. Okay. Sir, how do you view global media? How do you approach media reporting in India versus other countries? Or what is the difference between the global media and the India media? It is true. ಅಂದ್ರೆ ನಾನು ಅಕ್ರಾಸ್ ದ ಗ್ಲೋಬ್ ಭಾಳ ಕಂಟ್ರೀಸ್ಗೆಲ್ಲ ಹೋಗ್ತಿರ್ತೀನಿ, ಭಾಳ ಇಂಟರ್ನ್ಯಾಷನಲ್ ಮೀಡಿಯಾ ಕಾಂಟೆಂಟ್ನ ನೋಡ್ತಾ ಇರ್ತೀನಿ, ಗಮನಿಸ್ತಾ ಇರ್ತೀನಿ. ಅಂದರೆ ಎರಡು ಅಪ್ರೋಚನ್ನ ನೋಡ್ಬೋದು. ಅವರು
ನಮಗಿಂತನೂ ಕೆಲವೊಂದು ವಿಚಾರಗಳಲ್ಲಿ ಹೈಲಿ ಪ್ರೊಫೆಷನಲ್ ಇದ್ದಂಗೂ ಅನ್ಸುತ್ತೆ. ಡೆಫಿನೆಟ್ಲಿ ಈಗ ನಾವು ಗ್ಲೋಬಲ್ ಮೀಡಿಯಾ ಕಾಂಗ್ಲಮರೇಟ್ಸ್ನ ತಗೊಂಡ್ರೆ ವರದಿಗಳನ್ನ ಮಾಡುವ ವಿಚಾರದಲ್ಲಿ, ಅವರು ಪ್ರೆಸೆಂಟ್ ಮಾಡುವ ವಿಚಾರದಲ್ಲಿ, ಟೆಕ್ನಾಲಜಿಕಲಿ ಇರ್ಬೋದು, ನಮ್ಮ ಮೀಡಿಯಾ ಸಂಸ್ಥೆಗಳಿಂದ ತುಂಬಾ ಅಡ್ವಾನ್ಸ್ಡ್ ಇದ್ದಾರೆ. ಬಟ್ ವೆನ್ ದೇ ಸಿ ಇಂಡಿಯಾ, ದೇ ಆಲ್ವೇಸ್ ವೆರಿ ಬಯಾಸ್ಡ್ ಅಗೇನ್ಸ್ಟ್ ಇಂಡಿಯಾ. ಭಾರತ ಅಂತಂದ್ರೆ ಅದು ಯಾಕೆ ಅಂತ ಗೊತ್ತಿಲ್ಲ, ಭಾರತದ ನಮ್ಮ ಅಂದ್ರೆ ಈ ವಿರುದ್ಧದ ಅಭಿಪ್ರಾಯಗಳೇ ಕಾಣಿಸುತ್ತೆ. ಈಗ ಭಾರತ ಪಾಕಿಸ್ತಾನ ವಿಚಾರದಲ್ಲಿ ಬಂದ್ರೆ ಬಹಳಷ್ಟು ಮೀಡಿಯಾ ಕಾಂಗ್ಲಮರೇಟ್ಸ್ ಏನಾಗಿದೆ ಅಂತಂದ್ರೆ ಸಮಥಿಂಗ್ ಪಾಕಿಸ್ತಾನದ ವರ್ಷನ್ ಅನ್ನ ದೇ ಸ್ಟಾರ್ಟ್ ಪ್ರೊಜೆಕ್ಟಿಂಗ್ ಇಟ್ ಮೋರ್, ಅಥವಾ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಒಂದ್ ರೀತಿಯಾದ ಜಲಸಿಯಾಗಿ ನೋಡ್ದಂಗೆ, ಬಯಾಸ್ ಆಗಿ ನೋಡ್ದಂಗೆ ಅನ್ಸುತ್ತೆ. ಇದು ಅಂದ್ರೆ ಇವತ್ತಲ್ಲ, ಮೊದ್ಲಿಂದನೂ ಇದ್ದಿದ್ದು. ನನಗೆ ಗೊತ್ತಾಗಲ್ಲ ಈಗ ನನ್ಗೆ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೊದ್ಲಿಂದನೂ ಮೀಡಿಯಾ ಇಸ್ ಆಲ್ವೇಸ್ ಬೀನ್ ಆನ್ ದ ಲೆಫ್ಟಿಸ್ಟ್ ಸೈಡ್, ಆಲ್ವೇಸ್, ಆಲ್ಮೋಸ್ಟ್. They have a preconceived idea about India. ಇಂಡಿಯಾ ಅಂತಂದ್ರೆ ನಾನೀಗ ನಾವು ವಿದೇಶದಲ್ಲಿ ಹೋದಾಗ ತುಂಬಾ ಹಿಂದೆ ಹೋದಾಗ ನಾನು ಭಾರತ ಅಂದ್ರೆ ಹೇಗಿತ್ತು ಅಂತ ನೋಡಿದ್ರೆ, ಇಲ್ಲಿ ಕೆಲಸಗಾರರನ್ನ ಅತ್ಯಂತ ಕ್ರೂರವಾಗಿ ದುಡಿಸ್ಕೋತಾರೆ, ಇವರಿಗೆ ಅತ್ಯಂತ ಕೀಳು ಮಟ್ಟಿನ ಲೈಫ್ ಅನ್ನ ನಡೆಸ್ತಾರೆ ಅನ್ನುವಂಥ ಸುದ್ದಿಗಳು ಗ್ಲೋರಿಫೈ ಆಗ್ತಾ ಇತ್ತು ಅಲ್ಲಿ. ಇವತ್ತು ಹೋದ್ರೆ ನಾವೀಗ ಪೊಲಿಟಿಕಲಿ ನಮ್ಮ ದೇಶ, ಭಾರತ ದೇಶ ಅನ್ಕೊಂಡಷ್ಟು ಸ್ಟ್ರಾಂಗ್ ಇಲ್ಲ, ಇದು ಬಹಳ ದುರ್ಬಲವಾಗಿದೆ. ಇಲ್ಲಿ ಇನ್ನೂ ಪಾವರ್ಟಿ ಇದೆ, ಕಂಟ್ರಿ ಅನ್ನೋದನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಈಗ ನಮ್ಮ ಭಾರತ ದೇಶ ಇದನ್ನ ಸೂಪರ್ ಪವರ್ ಆಗಿ ಬೆಳೀತಾ ಇದೆ ಅನ್ನುವಂಥದ್ದನ್ನ ನಾವು ವಿಶ್ವ ಮಾಧ್ಯಮಗಳಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ. ಬಟ್ ನಾವ್ ಹೇಳ್ಕೊತಾ ಇದೀವಿ. But today we are projecting, today we are very very powerful in the international segment ಅಲ್ಲಿ, but it's a due respect to ನಮ್ಮ ಇಂಡಿಯನ್ ಪ್ರೋಗ್ರೆಸ್ ಗೆ ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಈಗ ನಾವು ಉದಾಹರಣೆಗೆ ನಾವು ನಾಸಾ ಆದವರು ಚಂದ್ರನಿಗೆ ಹೋಗಿ ಮುಟ್ಟಿದ್ರು ಅಂತಂದ್ರೆ ನಾವು ಅದನ್ನ ಸಂಭ್ರಮಿಸ್ತೀವಿ, ಇದು ನಮ್ದೇ ಸಾಧನೆ ಅನ್ನೋ ರೀತಿಯಲ್ಲಿ. ನಾವು ಅಮೆರಿಕನೋ ಯಾವ್ದೊಂದು ಇದು ಮನುಕುಲದ ಸಾಧನೆ ಅನ್ನೋ ರೀತಿಯಲ್ಲಿ ನೋಡ್ತೀವಿ. ನಾವು ಅವ್ರಿಗಿಂತ ಕಡಿಮೆ ಖರ್ಚಿನಲ್ಲಿ ನಾವು ಮಂಗಳ ಗ್ರಹವನ್ನ ತಲುಪಿದ್ರೆ ಇದನ್ನ ಬಹಳ ದೊಡ್ಡ ಸಂಭ್ರಮ ಅಂತ ನೋಡಲ್ಲ. ಅಂದ್ರೆ ಇಂಡಿಯಾ ಸ್ಟಿಲ್ ಇಟ್ಸ್ ಅ ವೆರಿ ಚೀಪರ್ ಕಂಟ್ರಿ ಅನ್ನೋ ರೀತಿಯಲ್ಲಿ ನಮ್ಮನ್ನ ಡಿಮೀನ್ ಮಾಡಿ ನೋಡುವಂತ ಪ್ರವೃತ್ತಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಹಳ ಸ್ಟ್ರಾಂಗ್ ಇದೆ. ಇಟ್ ಇಸ್ ಐ ಆಮ್ ವೆರಿ ವೆರಿ ಕ್ಯಾಟೆಗೋರಿಕ್ ಇಟ್ ಇನ್ ಸೇಯಿಂಗ್ ದೇ ಆರ್ ಬಯಾಸ್ಡ್ ಅಗೇನ್ಸ್ಟ್ ಇಂಡಿಯಾ. Sir, ethics in media have become crucial in today's age. How do you keep ethics prominent in your work? ಎಥಿಕ್ಸ್ ಇವತ್ತು ಮಾತ್ರ ಪ್ರಾಮಿನೆಂಟ್ ಆಗಿದೆ ಅಂತ ಅನ್ಸಲ್ಲ ನನಗೆ. ಎಥಿಕ್ಸಿಕ್ ಜರ್ನಲಿಸಮಿನ ಮೂಲ ಮಂತ್ರಗಳಲ್ಲಿ ಒಂದು. ಅಂದ್ರೆ ಈಗ ಫೌಂಡೇಶನ್ ಸ್ಟೋನ್ಸ್ ಆಫ್ ಒನ್ ಸಿಸ್ಟಮ್ ಅಂತೇಳಿ ಹೇಳ್ತೀವಲ್ಲ ಈಗ. ಸೊ ಹಾಗೆ ಎಥಿಕ್ಸ್ ಅನ್ನುವಂಥದ್ದು ಆಲ್ವೇಸ್ ಬಹಳ ಮುಖ್ಯ ಆಗಿತ್ತು. ಬಟ್ ಇವತ್ತು ಅದು ಹೋಗ್ತಾ ಇದೆ. ಅದು ಹಲವಾರು ಕಾರಣಗಳಿಗೆ ಇರ್ಬೋದು. ಅಂದ್ರೆ ಒಂದು ಪ್ರೊಪಗೆಂಡ ನ್ಯೂಸ್ಗಿಂತನೂ ಹೆಚ್ಚಾಗಿ ಇದನ್ನ ತಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳುವಂತಹ ಪಾರ್ಟಿಗಳು, ಕಮರ್ಷಿಯಲ್ ಆರ್ಗನೈಸೇಷನ್ಸು, ಕ್ರಿಮಿನಲ್ ಆರ್ಗನೈಸೇಷನ್ಸು, ಕ್ರಿಮಿನಲ್ ಸೆಟಪ್ಸು, ಇವರೆಲ್ಲರೂ ಮಾಧ್ಯಮವನ್ನ ಇವತ್ತು ತಮ್ಮ ಫ್ರಂಟ್ ಆಗಿ ಬಳಸ್ಕೊತಾ ಇರೋದ್ರಿಂದ ಅವರು ಜನರಲ್ ಎಕ್ಸೆಪ್ಟೆಡ್ ಮೀಡಿಯಾ ಎಥಿಕ್ಸ್ ಅನ್ನ ಫಾಲೋ ಮಾಡಲ್ಲ. ಅವರು ತಮಗೆ ಬೇಕಾದಕ್ಕೆ ಏನ್ ಬೇಕೋ ಮಾಧ್ಯಮ ಧೋರಣೆಯನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಎಥಿಕ್ಸ್ ತುಂಬಾ ವೀಕ್ ಆಗ್ತಿದೆ. ಅದರ ಜೊತೆಯಲ್ಲಿ ಎನಿಬಡಿ who has a mobile phone, computer connection, internet connection, journalist journalist. But mainstream media dalli ethics idiyalla ade foundation stone. ಯಾವ ಮಾಧ್ಯಮ ಸಂಸ್ಥೆಗೆ ಅತ್ಯುತ್ತಮ ಎಥಿಕ್ಸ್ ಇರುತ್ತಾ ಅದು ಮುಂದೆ ಉಳ್ಕೊಳ್ಳುತ್ತೆ. ಹಾಗೇನೆ ನಾನು ಎಲ್ಲೋ ಜರ್ನಲಿಸಮ್ ಅಂತ ಬಗ್ಗೆ ಕೇಳಿದ್ದೇನೆ. ಹಾಗಂದ್ರೆ ಏನು? ಎಲ್ಲೋ ಜರ್ನಲಿಸಮ್ ಅಂದ್ರೆ ಪೀತ ಪತ್ರಿಕೋದ್ಯಮ ಅಂತ ಕನ್ನಡದಲ್ಲಿ ಹೇಳ್ತಿರ್ತೀವಿ. ಜನರಲಿ ಏನಿರುತ್ತೆ, ಈ ಪತ್ರಿಕೋದ್ಯಮವನ್ನ ಒಂದು ಲಾಭದಾಯಕ ಉದ್ದೇಶಕ್ಕಾಗಿ ಬಳಸ್ಕೊಳ್ಳುವಂಥದ್ದು, ಅಥವಾ ದುರುದ್ದೇಶಕ್ಕಾಗಿ ಬಳಸ್ಕೊಳ್ಳುವಂಥದ್ದು, ಅಥವಾ ಅಪಪ್ರಚಾರಕ್ಕೆ ಬಳಸ್ಕೊಳ್ಳುವಂಥದ್ದು, ಅದರದ್ದು ಸಮಾಜದ ಹಿತದ ಬದಲಿಗೆ ಇನ್ನೊಬ್ಬರನ್ನ ದೂಷಿಸುವುದಕ್ಕೋ ಇನ್ನೊಬ್ಬರ ವಿನಾಶಕ್ಕೋ ಬಳಸ್ಕೊಳ್ಳುವಂಥದ್ದೆಲ್ಲ ಬೇರೆ ಬೇರೆ ಕ್ರಿಯೆಗಳಿಗೆ ಬಳಸ್ಕೊಳ್ಳುವಂಥದ್ದು ಇರುತ್ತಲ್ಲ. ಉದಾಹರಣೆಗೆ ಬ್ಲ್ಯಾಕ್ ಮೇಲಿಗೆ, ಒಬ್ರು ಡಿಫಾರ್ಮ್ ಮಾಡೋದಕ್ಕೋಸ್ಕರ, ರಾಜಕೀಯದಕ್ಕಾಗಿ ತುಳಿಯೋದಕ್ಕೋಸ್ಕರ, ಅಥವಾ ಅಧಾರ್ಮಿಕವಾಗಿ ಹಣ ಮಾಡ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊಳ್ಳೋದು, ಅಥವಾ ಎಲ್ಲವನ್ನೂ ಒಂದು ರೀತಿಯಲ್ಲಿ ಕೆಟ್ಟ ದೃಷ್ಟಿಯಲ್ಲೇ ನೋಡುವ ಇಂಥದ್ದೆಲ್ಲ ಪ್ರವೃತ್ತಿಯನ್ನ ನಾವು ಪೀತ ಪತ್ರಿಕೋದ್ಯಮದಲ್ಲಿ ನೋಡ್ತೀವಿ, ಎಲ್ಲೋ ಜರ್ನಲಿಸಮ್ ನಲ್ಲಿ ನೋಡ್ತೀವಿ. How do you handle controversies and backlash in the media industry? It is part of life. ನಾವು ಇವತ್ತು
ಎಲ್ಲರ ಹತ್ರನೂ ಒಂದು ಕಮೆಂಟ್ ಮಾಡುವ ಶಕ್ತಿ ಇದೆ. ಮೊದಲು ಬರೀ ಮಾತಾಡ್ತಾ ಇದ್ರು, ತಲುಪ್ತಿರ್ಲಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಕಮೆಂಟ್ ಮಾಡಬಹುದು. ಆಮೇಲೆ ಅದನ್ನ ಹ್ಯಾಶ್ ಟ್ಯಾಗ್ ಮಾಡಿ, ಅದನ್ನ ಗ್ರೂಪ್ಗಳನ್ನು ಸೇರಿಸ್ಕೊಂಡು ಅದನ್ನ ವೈರಲ್ ಮಾಡಿ, ಅದನ್ನ ಒಂದ್ ರೀತಿಯಾದಂತಹ ಆಂದೋಲನ ಮಾಡಬಹುದು. ಅದ್ರ ಜೊತೆಗೆ ಟೆಲಿಫೋನ್ ಕಾಲ್ಗಳನ್ನ ಇಟ್ಕೊಂಡು ನಿಮ್ಗೆ ಕಂಟಿನ್ಯೂಸ್ ಕಾಲ್ ಮಾಡಿ ಹೆರಾಸ್ ಮಾಡಬಹುದು, ಸೈಬರ್ ಹೆರಾಸ್ ಮಾಡಬಹುದು. ಈ ತರದನ್ನೆಲ್ಲ ಮಾಡೋದಕ್ಕೆ ಅವಕಾಶಗಳಿರೋದ್ರಿಂದ ಬ್ಯಾಕ್ ಕ್ಲಾಶ್ ಇಟ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್. ನಾವು ಏನ್ ಹೇಳಿದ್ರು ಅದನ್ನ ವಿರೋಧಿಸುವ ಒಂದು ಗುಂಪು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನೇ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ಪತ್ರಿಕೋದ್ಯಮವನ್ನು ಮಾಡಕ್ಕೆ ಆಗಲ್ಲ. ಬಟ್ ನಾವು ನೇರ ದಿಟ್ಟ ನಿರಂತರವಾಗಿ ಸತ್ಯವನ್ನೇ ಕೊಡ್ತಾ ಇದ್ರೆ ಅದಕ್ಕೆ ಅಕ್ಸೆಪ್ಟೆನ್ಸ್ ಜಾಸ್ತಿ ಇರುತ್ತೆ, ಬ್ಯಾಕ್ಲಾಶ್ ಕಡಿಮೆ ಇರುತ್ತೆ. ಬ್ಯಾಕ್ಲಾಶ್ ಝೀರೋ ಬ್ಯಾಕ್ಲಾಶ್ ಅಂತ ಇಟ್ಕೊಂಡು ನಾವು ಪತ್ರಿಕೋದ್ಯಮವನ್ನು ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಕ್ರಿಟಿಸಿಸಮ್ ಇಸ್ ರಿಕ್ವೈರ್ಡ್, ಅದು ನೆಸೆಸರಿ. ಬಟ್ ಬಂದಾಗ ಅದನ್ನ ಹೇಗೆ ನಾವು ತಗೋತೀವಿ, ಹೌ ಡು ವಿ ರೆಸ್ಪಾಂಡ್ ಟು ಇಟ್ ಅಂದ್ರೆ ನಿಮ್ಗೆ ಕ್ರಿಟಿಸಿಸಮ್ ಏನಿದೆ ಇದು ಹೆಲ್ದಿ ಆಗಿದ್ರೆ ಇಟ್ ಈಸ್ ಆಲ್ವೇಸ್ ಗುಡ್. ಇವತ್ತೇನಾಗಿದೆ, ನೀವು ಜಸ್ಟ್ ಬಿಕಾಸ್ ಆಫ್ ಜೆಲಸಿ ಆರ್ ಟು ಪುಟ್ ದ ಪೇಪರ್ ಡೌನ್ ಅಂತದೆಲ್ಲ ಮಾಡಿದ್ರೆ ಇವತ್ತು ಯಾರು ಏನ್ ಬೇಕಾದ್ರೂ ಹೇಳ್ಬೋದು. ಉದಾಹರಣೆಗೆ ಇವತ್ತು ನೀವು ಕುತ್ಕೊಂಡು ಇವತ್ತು ಕಾಫಿ ಕುಡಿತಾ ಇರೋ ಫೋಟೋವನ್ನ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಯಾರೋ ಬರ್ತಾರೆ ಕೆಳಗಡೆಗೆ, ಅಲ್ಲಿ ಸುಡಾನ್ ನಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಇವರು ಕಾಫಿ ಕುಡಿತಾರೆ ನೋಡಿ, ಇವರು ಮನುಷ್ಯರ ಅಂತ ಒಂದು ಕಮೆಂಟ್ ಹಾಕಿ ಹೋಗ್ತಾನೆ. ಅಂದ್ರೆ ನಾವು ಕುಡಿತಾ ಇರೋದು ಕಾಫಿ, ಬಟ್ ಅದನ್ನ ನೋಡುವಂತ ದೃಷ್ಟಿಕೋನ ಹಂಗಿರುತ್ತೆ ಯಾರೋ ಬಂದು. ಅಥವಾ ಇವತ್ತು ನಾವು ಟ್ರಂಪ್ ಹೀಗೆ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅವನು ಅಂತೇಳಿ ಏನೋ ಒಂದು ಲೇಖನವನ್ನು ಬರೆದ್ವಿ ಅಂತ ಇಟ್ಕೊಂಡಿರಿ. ಅವಾಗ ಕೆಳಗಡೆ ಯಾರೋ ಬರ್ತಾನೆ, ಮೋದಿ ಕಳೆದ 9 ವರ್ಷದಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾನ, ಅದನ್ನು ಹೇಳೋ ಮಗನೇ ಅಂತ ಬರೆದು ಹೋಗ್ತಾನೆ ಅವನು. ಅಂದ್ರೆ ಅದಕ್ಕೆ ಇಟ್ ಈಸ್ ನಾಟ್ ಅ ಕ್ರಿಟಿಕಲ್ ಕ್ರಿಟಿಸಿಸಮ್, ಇಟ್ ಈಸ್ ಸಿಂಪ್ಲಿ ಅವನ್ಗೆ ಏನ್ ಅನ್ಸುತ್ತೋ ಏನೋ ಅದನ್ನ ಹೇಳೋದು. ಅದಕ್ಕೆ ನಾವು ಜನರಲ್ ಭಾಷೆಯಲ್ಲಿ ಏನ್ ಹೇಳ್ತಿರ್ತೀವಿ ಅಂದ್ರೆ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತ ಅಂತ ಹೇಳ್ತೀವಿ. ದಿಸ್ ಇಸ್ ಸಮಥಿಂಗ್ ಲೈಕ್ ದಟ್. ವಿ ಟೇಕ್ ದ ಬ್ಯಾಕ್ ಕ್ಲಾಶ್ ಲೈಕ್ ದಿಸ್. ಈ ಬ್ಯಾಕ್ ಕ್ಲಾಶ್ ಅಲ್ಲಿ ಮೀನಿಂಗ್ ಇದೆ ಅಂತಂದ್ರೆ ವಿ ಟೇಕ್ ಇಟ್ ಲಿಟಲ್ ಸೀರಿಯಸ್ಲಿ. ಈ ತರದ್ ಬೊಗಳುವ ಸಂಸ್ಕೃತಿಯ ಬ್ಯಾಕ್ಲಾಶ್ ಆಗಿದ್ರೆ ವಿ ವಿಲ್ ಇಗ್ನೋರ್ ಇಟ್. ಬಟ್ ಹಾಗೇನೆ ಕಾಂಟ್ರವರ್ಸಿಸ್ ತುಂಬಾ ಬರ್ತಾ ಇರುತ್ತೆ. ಕಾಂಟ್ರವರ್ಸಿಸ್ ಆರ್ ಆಲ್ವೇಸ್, ಅಂದ್ರೆ ಇದು ಮೊದಲು ಇತ್ತು, ಈಗಲೂ ಇರುತ್ತೆ. ಇಟ್ ಇಸ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ಲೈಫ್. ಇಟ್ಸ್ ಡೆಮೋಕ್ರಸಿ ಅಂತ ಹೇಳಿದಾಗ ಪಾರ್ಟ್ ಆಫ್ ಜರ್ನಲಿಸಂ, ಪಾರ್ಟ್ ಆಫ್ ಜರ್ನಲಿಸಂ. ಅಂದ್ರೆ ಡೆಮೋಕ್ರಸಿ ಅಂತ ಇರುವಾಗ ಒಬ್ರು ಹೇಳಿದ್ದನ್ನ ಎಲ್ಲರೂ ಎಲ್ಲ ರೀತಿಯಲ್ಲಿ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತನಿಲ್ಲ. ಅದು ಅದನ್ನ ವಿರೋಧಿಸುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಆರೋಗ್ಯಕರವಾಗಿದ್ರೆ ಸಮಾಜಕ್ಕೆ ಒಳ್ಳೇದು. ಅದು ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ವಿ ಕೆನ್ ನಾಟ್ ಅದನ್ನ ಹೇಳಕ್ಕೆ ಆಗಲ್ಲ ಅಲ್ವಾ. ಸುಮ್ಮನೆ ಅನ್ನೆಸೆಸರಿ ವಿತ್ತಂಡವಾದ ಆಗ್ತಾ ಹೋಗುತ್ತೆ ಅನ್ಸುತ್ತೆ. ಹಾಗಾಗಿ ನಮ್ಗೆ ಈಗ ಕೆಸರಿನಲ್ಲಿ ಕಮಲ ಇದ್ದಂಗೆ ನಮ್ಗೆ ಏನ್ ಬೇಕೋ ಅದನ್ನ ತಗೋಬೇಕು. ನಾವು ಪ್ರತಿ ಸತಿಗೂ ನೀವು ಪಾಂಡ್ ಹೋದಾಗ ಅಲ್ಲಿ ಎಷ್ಟು ಕೆಸರಿದೆ ಅಂತ ನೋಡ್ತಿರೋ ಅಥವಾ ಮೇಲೆ ಅರಳಿರುವ ಕಮಲವನ್ನು ನೋಡ್ತಿರೋ, ಅದರಲ್ಲಿ ನಿಮ್ಮ ದೃಷ್ಟಿಕೋನ ಇರುತ್ತೆ. ಸೊ ಹಾಗಾಗಿ ಈ ಸಮಾಜದಲ್ಲಿ ಈ ತರದೆಲ್ಲ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾವು ಕಮಲವಾಗಿ ಅರಳಬೇಕು. ಆಮೇಲೆ ನಾನು ಅಗೇನ್ ಕಮಲ ಅರಳಿ ಅಂತಂದ್ರೆ ಬಿಜೆಪಿ ಅರಳಿ ಅಂತ ಹೇಳ್ದಂಗಲ್ಲ, ಯಾರೋ ಕಮೆಂಟ್ ಹಾಕ್ಬೋದು ಅದಕ್ಕೆ. ಕಮಲ ಅಂದ ತಕ್ಷಣ ಇವತ್ತು ಬಿಜೆಪಿ ಅಂತ ಆಗ್ಬಿಡಿದೆ. ಐ ಆಮ್ ನಾಟ್ ಮೀನಿಂಗ್ ದಟ್. ಕೆಸರಿನ ಕಮಲ ನೀವು ಹೇಳ್ತಾ ಇರೋದು. ವೆಲ್ ಸೆಡ್ ಸರ್. ಸರ್, ಹೌ ಡು ಯು ಪ್ರಿಪೇರ್ ಯೋರ್ ಸೆಲ್ಫ್ ಫಾರ್ ಮೀಡಿಯಾ ಔಟ್ಲೆಟ್ಸ್ ಅಲೈನಿಂಗ್ ವಿತ್ ಪರ್ಟಿಕ್ಯುಲರ್ ಪಾರ್ಟೀಸ್? ಈಗ ಆಗ್ತಿರುವಂಥದ್ದಲ್ಲ ಅದು. ಈಗ ಉದಾಹರಣೆಗೆ ನಮ್ಮ ಭಾರತದ ಪತ್ರಿಕೋದ್ಯಮ ಪ್ರಾರಂಭ ಆಗಿದ್ದೇ ಇಂಗ್ಲಿಷ್ ಅಧಿಕಾರಿ ಮೂಲಕ. ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅಂತ ಅವನು ಪ್ರಾರಂಭ ಮಾಡಿದ್ದ. ಅವನು ಪ್ರಾರಂಭ ಮಾಡಿದಾಗ ಅದರಲ್ಲಿ ಈಗಿನಂತೆ ಎಲ್ಲ ಪತ್ರಿಕೋದ್ಯಮ ಬಹಳ ಸತ್ವಯುತವಾಗಿ ಬರ್ತಿತ್ತು, ಬಹಳ ಕ್ರಮಬದ್ಧವಾಗಿ ಬರ್ತಿತ್ತು, ಬಹಳ ನೈತಿಕವಾಗಿ ಬರ್ತಿತ್ತು ಅಂತಿಲ್ಲ. ಅದೆಲ್ಲ ಅವನ ಅನುಕೂಲವಾದಂತೆ ಅದನ್ನ ಪೀತ ಪತ್ರಿಕೋದ್ಯಮ ಅಂತಾನು ಆ ಕಾಲದಲ್ಲಿ ಹೇಳ್ತಾ ಇದ್ರು. ಅದನ್ನ ಆ ತರದ ಇದೇ ಇತ್ತು ಅದು. ಬಟ್ ಆಮೇಲೆ ಸ್ವಾತಂತ್ರ್ಯ ಸಂಗ್ರಾಮ ಬಂದಾಗ ಅದಕ್ಕೊಂದು ಉದ್ದೇಶ ಬಂತು. ಸ್ವಾತಂತ್ರ್ಯ ಸಂಗ್ರಾಮ ಭಾರತದ ಪರವಾಗಿ ಜನರನ್ನ ಒಗ್ಗೂಡಿಸುವಂಥದ್ದು, ಭಾರತ ಜನರನ್ನ ಸ್ವಾತಂತ್ರ್ಯಕ್ಕಾಗಿ ಕೆಚ್ಚೆಬ್ಬಿಸುವಂಥದ್ದು, ಈ ತರದ ಉದ್ದೇಶಗಳು ಬಂತು. ಆಗ ಇಟ್ ಅಸೋಸಿಯೇಟೆಡ್ ವಿತ್ ಕಾಂಗ್ರೆಸ್ ಪಾರ್ಟಿಗೆ. ಆಮೇಲೆ ಅದರಲ್ಲೇನೆ ಕಾಂಗ್ರೆಸ್ ಪಾರ್ಟಿಯ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದಂತಹ ಒಂದಿಷ್ಟು ಮಾಡರ್ನಿಸ್ಟ್ ಮತ್ತೆ ಅವರು ತಮ್ಮ ಸಿದ್ಧಾಂತಕ್ಕೆ ಅನುಕೂಲವಂತ ತಮ್ಮ ಪತ್ರಿಕೆಗಳನ್ನ ಪ್ರಾರಂಭ ಮಾಡಿಕೊಂಡ್ರು. ಅದೇ ರೀತಿಯಾಗಿ ರಾಜಕೀಯ ಪ್ರಾರಂಭ ಆದ ನಂತರ
ಆ ಪತ್ರಿಕೆಗಳು ಒಂದೊಂದು ರಾಜಕೀಯ ಪಕ್ಷದ ಸೈದ್ಧಾಂತಿಕ ಮುಖವಾಣಿ ಆದವು. ಸೊ ಹೀಗೆ ಆ ರಾಜಕೀಯ ಪಕ್ಷದ ಮುಖವಾಣಿ ಆಗುವಂತದ್ದು ಹೊಸದೇನೂ ಅಲ್ಲ. ಅದು ಆಗ್ಬೇಕು, ಸೊ ದಟ್ ವಿ ಟೆಲ್ ದ ಆಡಿಯನ್ಸ್ ದಟ್ ಹೌದು ಆ ಸಿದ್ಧಾಂತ ನಾವು ಒಪ್ತೀವಿ ಈಗ ಈಗ ಸಮಾಜವಾದ ಸಿದ್ಧಾಂತಕ್ಕೆ ಬೇಕಾದಂತಹ ಪತ್ರಿಕೆಯನ್ನು ಅವ್ರು ಮಾಡ್ಕೊಳ್ಳುವಂಥದ್ದು ತಪ್ಪಲ್ಲ. ಇವರು ಬೇಕಾದಂತ ಬಂಡವಾಳಶಾಹಿಗೆ ಬೇಕಾದಂತ ಪತ್ರಿಕೋದ್ಯಮವನ್ನ ಮುಖವಾಣಿಯಾಗಿ ಮಾಡ್ಕೊಳ್ಳುವಂಥದ್ದು ತಪ್ಪು ಅಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಸೈದ್ಧಾಂತಿಕವಾದಂತಹ ತಾಕಲಾಟಗಳು, ಸೈದ್ಧಾಂತಿಕ ಸಂಘರ್ಷಗಳು ಇರಲೇಬೇಕು. ಅದಕ್ಕೆ ಈ ಪತ್ರಿಕೆಗಳು ವೇದಿಕೆಯಾದ್ರೆ ಏನು ಪ್ರಾಬ್ಲಮೇ ಇಲ್ಲ ಇದರಲ್ಲಿ. ಬಟ್ ಜನಸಾಮಾನ್ಯನಿಗೆ ದೃಷ್ಟಿಯಿಂದ ನೋಡೋದಾದ್ರೆ ಜನ ಅದನ್ನ ಆದಷ್ಟು ಬೇಗ ಒಪ್ಕೊಳ್ಳಲ್ಲ. ಈಗ ನಾವು ಯಾವುದೋ ಒಂದು ಪಕ್ಷದ ಜೊತೆಗೆ ಗುರುತಿಸ್ಕೊಂಡ್ವಿ ಅಂತಂದ್ರೆ ಆ ಗುರುತಿಸುವಿಕೆಯ ಜನರು ಮಾತ್ರ ಅದನ್ನ ನೋಡ್ಬೋದು, ಬಿಟ್ರೆ ಅದು ಎಲ್ಲರನ್ನೂ ಆಕರ್ಷಿಸೋದಿಲ್ಲ, ಜನರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ಜನರಲ್ ಇದು ಪ್ರೆಸ್ ಅಂದ್ರೆ ಅದನ್ನೂ ಹೇಳಬೇಕು ಇದನ್ನೂ ಹೇಳಬೇಕು. ಮೊದಲೆಲ್ಲ ದೂರದರ್ಶನದಲ್ಲಿ ಬರಬೇಕಾದ್ರೆ ಅದು ಹೆಂಗಿತ್ತು ಹಾಗೆ ಹೇಳ್ತಾ ಇತ್ತು. ಇವಾಗ ಹಂಗಿಲ್ಲ. ಅಂದ್ರೆ ನಾನು ಹೇಳಿದ ಕಾಲಘಟ್ಟ ತುಂಬಾ ಬದಲಾಗಿದೆ. ಇವಾಗ ಮೊದಲೇ ದೂರದರ್ಶನ ಅನ್ನೋದು ಸರ್ಕಾರಿ ನಿಯಂತ್ರಣದಲ್ಲಿರುವಂತಹ ಸುದ್ದಿ ಸಂಸ್ಥೆ ಆಗಿತ್ತು. ಸರ್ಕಾರಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ಹೇಳುವಂತಹ ಸ್ವಾತಂತ್ರ್ಯ ಇದ್ದಂತ ಒಂದು ಸುದ್ದಿ ಸಂಸ್ಥೆ ಆಗಿತ್ತು. ಇವತ್ತು ಹಂಗಿಲ್ಲ. ಇವತ್ತು ಸರ್ಕಾರದ ವಿರುದ್ಧ ಮಾತಾಡುವಂತಹ ಸ್ವಾತಂತ್ರ್ಯ ಇರುವಂತಹ ಸುದ್ದಿ ಸಂಸ್ಥೆಗಳು ಇದಾವೆ. ಯಾವುದೇ ಪಕ್ಷದ ವಿರುದ್ಧ ಕೂಡ ಮಾತಾಡುವಂತ ಸ್ವಾತಂತ್ರ್ಯ ಇರುವಂತಹ ಮಾಧ್ಯಮ ಸಂಸ್ಥೆಗಳು ಇದಾವೆ. ಬಟ್ ಅದ್ರ ಜೊತೆಗೆ ಒಂದೊಂದು ಪಕ್ಷದ ಪರವಾಗಿ ಅವರ ರಾಜಕೀಯ ತಂತ್ರದಾಳಿಕೆಯ ಅಂಗವಾಗಿ ಇರುವಂತಹ ಮಾಧ್ಯಮಗಳು ಇದೆ. ಉದಾಹರಣೆಗೆ ನಿಮ್ಗೆ ತಮಿಳುನಾಡಿನಲ್ಲಿ ಹೋದ್ರೆ ಒಂದೊಂದು ಪಕ್ಷಕ್ಕೆ ಒಂದೊಂದು ಚಾನೆಲ್ಗಳಿದೆ ಅಲ್ಲಿ. ಸೊ ಅದನ್ನ ಮಾಡ್ಕೊಳ್ಳುವಂತ ಸ್ವಾತಂತ್ರ್ಯ ಇದೆ. ಬಟ್ ಈ ರೀತಿಯಾದಂತಹ ಪತ್ರಿಕೆ ಮತ್ತು ಈ ರೀತಿಯಾದಂತಹ ಸೈದ್ಧಾಂತಿಕ ಸಂಘರ್ಷಗಳು ಡೆಮಾಕ್ರಸಿಯಲ್ಲಿ ಇದ್ದೇ ಇರುತ್ತೆ, ಇರಲೇಬೇಕು. ಬಟ್ ಜನಸಾಮಾನ್ಯರ ದೃಷ್ಟಿಯಿಂದ ನೋಡೋದಾದ್ರೆ ಅವನಿಗೆ ಯಾವ್ದು ನಿಜ ಅಂತ ತಿಳ್ಕೊಬೇಕು ಅಂದ್ರೆ ಅವ್ನು ಯಾವುದೋ ಒಂದು ಪತ್ರಿಕೆಯನ್ನು ಒಂದು ಸಿದ್ಧಾಂತವನ್ನು ನೋಡಿದ್ರೆ ಗೊತ್ತಾಗಲ್ಲ ಅವನಿಗೆ. ಅವನು ಎರಡನ್ನೂ ಅರ್ಥ ಮಾಡಿ ತುಲನೆ ಮಾಡಿ ನೋಡಿ ಇದರಲ್ಲಿ ಯಾವುದು ಸತ್ಯ, ಯಾವುದು ಒಳ್ಳೆಯದು, ಇದರದ್ದು ಒಳಿತು ಕೆಡುಕು ಏನು ಅಂತ ಅನಾಲಿಸಿಸ್ ಬೇಕಲ್ಲ. ಅದನ್ನ ಇಷ್ಟರವರೆಗೆ ಮಾಡೋದಕ್ಕೆ ಬಹಳ ಡಿಫಿಕಲ್ಟಿ ಇತ್ತು. ನಾನು ಆವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಫ್ಯೂಚರ್ ಮೀಡಿಯಾ ವಿಲ್ ಎನೇಬಲ್ ದಿಸ್. ಈಗ ಈ ಪಕ್ಷದ ಪತ್ರಿಕೆ ಇದು ಹೇಳುತ್ತೆ, ಈ ಪಕ್ಷದ ಪತ್ರಿಕೆ ಇದನ್ನ ಹೇಳುತ್ತೆ, ಹಂಗಾದ್ರೆ ಇದ್ರಲ್ಲಿ ಸತ್ಯ ಏನು, ಇದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಆಫ್ ಬೋತ್ ಇದು ಏನು ಅಂತ ತಿಳಿಸ್ಕೊಡೋದಕ್ಕೆ ಇವತ್ತು AI ವಿಲ್ ಹೆಲ್ಪ್ ಅಂತ. ಇಷ್ಟು ದಿನದಲ್ಲಿ ಅದಾಗ್ತಿರ್ಲಿಲ್ಲ, ಇನ್ ಮುಂದೆ ಅದಾಗುತ್ತೆ. ಒಂದು ಪಕ್ಷ ತನ್ನ ಸಿದ್ಧಾಂತಕ್ಕಾಗಿ ಪತ್ರಿಕೆಯನ್ನ ಮಾಡ್ಕೊಳ್ಳುವಂಥದ್ದು ಅದರ ಹಕ್ಕು. ಹೌ ಡಸ್ ಪೇಡ್ ಮೀಡಿಯಾ ಅಫೆಕ್ಟ್ ಮೀಡಿಯಾ ಡಿಸ್ಕಷನ್ಸ್? See, this is the another problem what media is facing. AI ಬಂದರೂ ಕೂಡ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿ ಉಳಿಯುವಂಥದ್ದು ಇದು ಒಂದು ಸಮಸ್ಯೆ. ಜನರಿಗೆ ಮಾಧ್ಯಮ ಅಂತಂದ್ರೆ ಒಂದು ಪುಕ್ಸಟ್ಟೆ ಮನರಂಜನೆ ಆಗಿದೆ. ದಿಸ್ ಇಸ್ ದ ಟ್ರಾಜಿಡಿ. ಜನರಿಗೆ ಮಾಧ್ಯಮ ಅಂತಂದ್ರೆ ಬಹಳ ಗಂಭೀರವಾದಂಥದ್ದು, ನಮ್ಮ ಡೆಮಾಕ್ರಸಿಗೆ ಬಹಳ ಇಂಪಾರ್ಟೆಂಟು. ನಮ್ಮ ಸರ್ಕಾರಗಳು ಸರಿಬೇಕು ಅಂದ್ರೆ, ನಮ್ಮ ಸಮಾಜ ಸರಿಬೇಕು ಅಂತಂದ್ರೆ ಅತ್ಯುತ್ತಮವಾದಂಥ ಮಾಧ್ಯಮಗಳು ಬೇಕು ಅನ್ನುವುದರ ಸೀರಿಯಸ್ನೆಸ್ಸು ಜನರಿಗೆ ಇಲ್ಲ ಅನ್ನುವಂಥದ್ದು ನಮಗೆ ಬಹಳ ಕಳವಳಕಾರಿಯಾದಂಥ ಸಂಗತಿ. ನಾನು ಒಬ್ಬ ಗ್ರಾಹಕನಾಗಿ, ನಾನು ಎಡಿಟರ್ ಅಲ್ಲ, ನಾನೊಬ್ಬ ಗ್ರಾಹಕವಾಗಿ ನೋಡಿದ್ರು ಕೂಡ, ನಾನೊಬ್ಬ ಪ್ರಜೆಯಾಗಿ ನೋಡಿದ್ರು ಕೂಡ ನನಗೆ ಇದು ಬಹಳ ಕಳವಳಕಾರಿ ಸಂಗತಿ ಅಂತ ಅನ್ಸುತ್ತೆ. ಒಂದು ಮಾಧ್ಯಮ ಅನ್ನುವಂಥದ್ದು ಪ್ರಜಾಪ್ರಭುತ್ವವನ್ನ ಕಾಪಾಡುವಂತ ಒಂದು ಅಂಗ ಆಗಿರ್ಬೇಕು. ಆದ್ರೆ ಅದು ಇವತ್ತು ಹಾಗೆ ಉಳಿದಿಲ್ಲ ಅನ್ನುವಂಥದ್ದು ಕಳವಳಕಾರಿ ಅಂಶ. ಇದು ಯಾಕೆ ಉಳಿದಿಲ್ಲ ಅಂತಂದ್ರೆ, ಒಂದು ಮಾಧ್ಯಮ ಇದು ನಡೆಸ್ಬೇಕು ಅಂದ್ರೆ ತುಂಬಾ ಖರ್ಚಿರುತ್ತೆ. ನಿಮ್ ಕೈ ಮನೆ ಒಂದ್ ಪತ್ರಿಕೆ ಬರುತ್ತೆ ಅಂದ್ರೆ ಅದನ್ನ ಮುದ್ರಣ ಮಾಡಿ, ಅದಕ್ಕೆ ಬೇಕಾದಂತ ಸುದ್ದಿ ಸಂಗ್ರಹ ಮಾಡಿ, ಅದನ್ನ ಹಂಚುವವರೆಗೆ, ಆಮೇಲೆ ಹಂಚಿದ ನಂತರ ಅದರ ಚಂದಾದಾರಿಕೆಯನ್ನು ವಾಪಸ್ ನಾವು ಸಂಸ್ಥೆಗೆ ತಗೊಂಬಂದು ಒಂದು ಸಂಸ್ಥೆ ನಡೆಸೋವರೆಗೆ ಕೋಟ್ಯಾಂತರ ರೂಪಾಯಿ ಖರ್ಚಿರುತ್ತೆ. ಅದನ್ನ ಯಾರು ಕೊಡ್ತಾರೆ? ಅದನ್ನ ಯಾರಾದ್ರೊಬ್ರು ಕೊಡ್ಲೇಬೇಕು. ಅದನ್ನ ಎಲ್ಲಿವರೆಗೆ ಅದು ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ಅಂದ್ರೆ, ಗ್ರಾಹಕ ಸಂಪೂರ್ಣವಾಗಿ ಅದ್ರ ದುಡ್ಡನ್ನ ಏನಾದ್ರೂ ಮಾಧ್ಯಮಕ್ಕೆ ಕೊಟ್ರೆ ಅದು ನಿರ್ಭಯವಾಗಿ ಯಾರದ್ದು ಹಂಗಿಲ್ಲದೆ ಪ್ರಜೆಗಳ ಪರವಾಗಿಯೇ ನಡ್ಕೊಂಡು ಹೋಗ್ತಾ ಇರ್ಬೋದು. ಆದ್ರೆ ಹಂಗ್ ಮಾಡೋದು ಅಂತಂದ್ರೆ ಒಂದ್ ಪತ್ರಿಕೆ ಬೆಲೆ ಕರ್ನಾಟಕದಲ್ಲಿ 15 ರೂಪಾಯಿ ಆಗತ್ತೆ. 15 ರೂಪಾಯಿಯನ್ನ ಕೊಡುವ ಮನಸ್ಸನ್ನ ನಮ್ಮ ಗ್ರಾಹಕರು ಮಾಡಲ್ಲ. ಅಥವಾ ನಾವು ಟೆಲಿವಿಷನ್ ಚಾನಲ್ ಇಟ್ಕೊಂಡ್ರೆ 15 ರೂಪಾಯಿಯನ್ನ 15 ರೂಪಾಯಿ ಬೇಡ, 10 ರೂಪಾಯಿಯನ್ನ ಒಂದು
ತಿಂಗಳಿಗೆ, ಒಂದು ತಿಂಗಳಿಗೆ 10 ರೂಪಾಯಿ, ಒಂದು ದಿನಕ್ಕೆ 15 ರೂಪಾಯಿ ಪೇಪರ್ ಬೇಡ, ಇಡೀ ಒಂದು ತಿಂಗಳಿಗೆ 10 ರೂಪಾಯಿಯನ್ನ ಅವನು ಒಂದು ಮಾಧ್ಯಮ ಸಂಸ್ಥೆಗೆ ಸಬ್ಸ್ಕ್ರಿಪ್ಷನ್ ಕೊಟ್ರೆ, ಇವತ್ತು ಜಿ ಕನ್ನಡಕ್ಕೋ ಅಥವಾ ಇನ್ಯಾವುದೋ ಎಂಟರ್ಟೈನ್ಮೆಂಟ್ ಚಾನಲ್ಗೋ ಅವನು ಚಾನಲ್ ಫೀಸನ್ನು ಕೊಡ್ತಾನೆ, ಸಬ್ಸ್ಕ್ರೈಬ್ ಮಾಡ್ದಂಗೆನೆ ನ್ಯೂಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಇವತ್ತು ಯಾವುದೇ ಜಾಹೀರಾತು ಹಂಗಿಲ್ಲದೇನೆ, ಯಾವುದೇ ರೀತಿಯ ಪೊಲಿಟಿಕಲ್ ಪಾರ್ಟಿಯ ಪ್ರೆಷರ್ ಇಲ್ದೇನೆ ಒಂದು ಸುಭದ್ರವಾದಂತಹ ಮತ್ತು ಒಂದು ಅನ್ಬಯಾಸ್ಡ್ ಸೋಷಿಯಲಿ ರಿಲೆವೆಂಟ್ ಚಾನಲ್ ಅನ್ನ ಕೊಡಬಹುದು. ಆದ್ರೆ ಇವತ್ತು TRP ಹಂಗಿಗೆ ಬಿದ್ದಿರೋದ್ರಿಂದ ಯಾವ ಸುದ್ದಿ ಹಾಕಿದ್ರೆ TRP ಬರುತ್ತೆ, ಎಷ್ಟು TRP ಬಂದಾಗ ನಮ್ಗೆ ಜಾಹೀರಾತು ಮಾಡ್ಕೊಳಕ್ ಸಾಧ್ಯ, ಎಷ್ಟು ಜಾಹೀರಾತು ಬಂದ್ರೆ ನಾವು ಸಂಸ್ಥೆಯನ್ನು ನಡೆಸೋಕ್ ಸಾಧ್ಯವ, ಈ ವಿಷವರ್ತುಲದಲ್ಲಿ ಮಾಧ್ಯಮ, ಟೆಲಿವಿಷನ್ ಮಾಧ್ಯಮ ಸಿಕ್ಕಾಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಆಡ್ಸ್ ಇಲ್ಲ ಅಂತಂದ್ರೆ ಇವತ್ತು ಮಾಧ್ಯಮ ಸಂಸ್ಥೆಗಳು ಮುಚ್ಚೋಗ್ಬಿಡುತ್ತೆ. ಹೌದು, ಒಂದು ಮಾಧ್ಯಮ ಸಂಸ್ಥೆ ಉಳ್ಕೊಳ್ಳಲ್ಲ. ಸೊ ಜಾಹೀರಾತುಗಳು ಇಲ್ಲದೆ ಹೋದ್ರೆ ಮಾಧ್ಯಮ ಸಂಸ್ಥೆ ನಡೆಸೋಕೆ ಸಾಧ್ಯ ಇಲ್ಲ. ಅತ್ಯುತ್ತಮ ಮಾಧ್ಯಮಗಳು ಇವತ್ತು ಅಲ್ಲೊಂದು ಇಲ್ಲೊಂದು ಎಲ್ಲೋ ವೈಯಕ್ತಿಕ ರೇಂಜ್ ಅಲ್ಲಿ ಮಾಡ್ಬೋದು ಬಿಟ್ಟು ಅದ್ರ ಪರಿಣಾಮ ಏನೂ ಇರಲ್ಲ. ಬಹಳಷ್ಟು ಸುದ್ದಿಯನ್ನು ಕೊಡುವಂತ ಶಕ್ತಿ ಅವಕ್ಕಿರಲ್ಲ. ಇವತ್ತು ಒಂದು ಪರಿಪೂರ್ಣ ಅರ್ಥದಲ್ಲಿ ಒಂದು ಉಪಯುಕ್ತ ಮಾಧ್ಯಮ ಆಗ್ಬೇಕು ಅಂದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡಿ ಆ ಸಂಸ್ಥೆಯನ್ನ ನಡೆಸಬೇಕಾದಂತ ಅಗತ್ಯ ಇದೆ. ಆ ಖರ್ಚನ್ನ ಸಮಾಜ ವಹಿಸ್ಕೋಬೇಕು. ಅಂದ್ರೆ ಜನರು ಅದಕ್ಕೆ ಚಂದಾದಾರರಾಗಬೇಕು, ಸಬ್ಸ್ಕ್ರಿಪ್ಷನ್ ಕೊಡಬೇಕು, ಆವಾಗ ಅತ್ಯುತ್ತಮ ಮಾಧ್ಯಮ ಇರೋಕ್ ಸಾಧ್ಯ. ಅದು ಇಲ್ಲದೆ ಹೋದ್ರೆ ಮಾಧ್ಯಮಗಳು ಇರೋಕ್ ಸಾಧ್ಯನೇ ಇಲ್ಲ. ವಾಟ್ ಅಡ್ವೈಸ್ ವುಡ್ ಯು ಗಿವ್ ಟು ಯಂಗ್ ಜರ್ನಲಿಸ್ಟ್ ಟುಡೇ? ಇದು ಈಗಿನ ಮಾಧ್ಯಮಗಳಲ್ಲಿ ಹೊಸದಾಗಿ ಬರ್ತಾ ಇರೋರ ಮಾಧ್ಯಮಗಳ, ನನ್ನನ್ನು ಸೇರಿದಂತೆ ನಾವು ಹಳೆಯ ಜರ್ನಲಿಸ್ಟ್ಗಳನ್ನ ನೋಡಿದ್ರೆ ತುಂಬಾ ವರ್ಸಟೈಲ್ ಆಗಿರ್ತಾ ಇದ್ರು, ತುಂಬಾ ವಾಸ್ಟ್ ನಾಲೆಜ್ ಇರ್ತಾ ಇತ್ತು ಅವ್ರಿಗೆ. ಜರ್ನಲಿಸ್ಟ್ಗಳನ್ನ ಜನರಲಿಸ್ಟ್ ಅಂತ ಕರಿತಿದ್ವಿ, ಯಾಕೆಂದ್ರೆ ಅವ್ರಿಗೆ ಜನರಲ್ ಆಗಿ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆನೂ ಜನರಲ್ ನಾಲೆಜ್ ತುಂಬಾ ಇರೋದು. ಅದು ಕ್ರಿಕೆಟ್ ಇರ್ಬೋದು, ಸಿನಿಮಾ ಇರ್ಬೋದು, ಸಾಹಿತ್ಯ ಇರ್ಬೋದು, ಇತಿಹಾಸ ಇರ್ಬೋದು, ಆರ್ಥಿಕತೆ ಇರ್ಬೋದು, ಜಿಯೋ ಪಾಲಿಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆನೂ ಒಂದಷ್ಟು ಮಟ್ಟದ ನಾಲೆಜು ಇರ್ತಾ ಇತ್ತು. ಕೆಲವೊಂದು ವಿಚಾರಗಳಲ್ಲಿ ಡೀಪ್ ನಾಲೆಜ್ ಇರ್ತಾ ಇತ್ತು. ಇವತ್ತು ಬರ್ತಾ ಇರುವಂತಹ ಪತ್ರಕರ್ತರಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಎಲ್ಲಾ ಯುವ ಪೀಳಿಗೆಯಲ್ಲಿ ಆಗ್ತಿರೋಂಗೆ ಇಲ್ಲೂ ಆಗ್ತಾ ಇದೆ. ಬಹಳಷ್ಟು ಜನರಿಗೆ ಈ ಜ್ಞಾನದ ಕೊರತೆ ಇದೆ. ತುಂಬಾ ಓದ್ಕೊಂಡಿರಲ್ಲ, ಕರೆಂಟ್ ಅಫೇರ್ಸ್ ಗೊತ್ತಿರಲ್ಲ, ಸೊ ಚೆನ್ನಾಗಿ ಬರೆಯೋಕ್ ಬರಲ್ಲ. ನಾನು ಜರ್ನಲಿಸ್ಟ್ ಆಗ್ಬೇಕು ಅನ್ನುವ ಒಂದು ಆಸೆ ಇಟ್ಕೊಂಡಿರೋದು, ತಾನು ಬಂದು ಕ್ಯಾಮ್ರಾ ಮುಂದೆ ಮಿಂಚಬಹುದು. ನಾನು ಇವತ್ತು ಜರ್ನಲಿಸ್ಟ್ ಆಗ್ಬೇಕು ಅನ್ನೋರು ಮೊದ್ಲೇ ಪೇಪರ್ನಲ್ಲಿ ಬಂದು ಫೋಟೋ ಬೇಕು ಅಂತಿದ್ರು, ಆಮೇಲೆ ಟೆಲಿವಿಷನ್ ನಲ್ಲಿ ಅವರು ನಾನು ಆಂಕರ್ ಆಗೋ, ರಿಪೋರ್ಟರ್ ಆಗೋ ಕಾಣಿಸ್ಕೋಬೇಕು ಅಂತಿದ್ರು. ಇವತ್ತು ಬಹಳಷ್ಟು ಜನ ಇನ್ಫ್ಲೂಯೆನ್ಸರ್ ಆಗ್ಬಿಡ್ಬೋದು. ಸೊ ಹೀಗೆ ಯಾವುದೇ ಒಂದಿಷ್ಟು ಜ್ಞಾನಗಳಿಲ್ದೇನೆ ಇವತ್ತು ಪಾಪ್ಯುಲಾರಿಟಿಗೋಸ್ಕರ ಬರುವಂತವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಂಥವ್ರು ಪಾಪ್ಯುಲಾರಿಟಿ ಇಟ್ ವಿಲ್ ಫಾಲೋ ಯು, ಬಟ್ ಬಿಫೋರ್ ದಟ್ ಬಿ ಸಮಥಿಂಗ್ ಯೂಸ್ಫುಲ್ ಟು ದ ಸೊಸೈಟಿ. ಇವಾಗ ನನ್ಗನ್ಸುತ್ತೆ ಈ ಸೋಷಿಯಲ್ ಮೀಡಿಯಾ ಇರ್ತಾರಲ್ವ, ಲೈಕ್ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಅವೆಲ್ಲ ಕೆಲವು ಬ್ಯಾನ್ ಮಾಡ್ಬೇಕು ಅವರು. ದೇ ಶುಡ್ ಡೂ ದ ಗೇಟ್ ಕೀಪಿಂಗ್ ಇಲ್ವಾ? ನೋ, ಈಗ ಅದಂದ್ರೆ ಈ ಬ್ಯಾನ್ ಮಾಡ್ಬೇಕೋ ಬೇಡೋ ಅನ್ನೋಂಥದ್ದೇ ಒಂದು ಸಮಸ್ಯೆ. ಎಲ್ಲರಿಗೂ ಬಟ್ ಐ ಫೈಂಡ್ ಟೆಕ್ನಾಲಜಿ ವಿಲ್ ಹ್ಯಾವ್ ದ ಸೊಲ್ಯೂಷನ್ ಫಾರ್ ಆಲ್ ದೀಸ್ ಥಿಂಗ್ಸ್. ಯಾಕೆಂದ್ರೆ ಈಗ ಅವ್ರು ಹೇಳಿದ್ದು ನಿಜನ ಹೌದಾ ಅಲ್ಲ ಅನ್ನೋದನ್ನ AI ಕ್ಯಾನ್ ಜನರೇಟ್ ಎನ್ ಇನ್ಸೈಟ್ ಇನ್ ಟು ದಿಸ್ ಒನ್. ಅಥವಾ ಇವರು ಹೀಗೆ ಪದೇ ಪದೇ ಅಡ್ವೈಸ್ ಕೊಟ್ಟು ಇವರು ಒಂದು ಸ್ಕ್ಯಾಂಡಲ್ ಅನ್ನ ಭಾಗ ಆಗಿದ್ದಾರೆ ಅನ್ನೋದನ್ನ AI ವಿಲ್ ಫ್ಲಾಗ್ ಇಟ್ ಇನ್ ಡೇಸ್ ಟು ಕಮ್. ಸೊ ಈಗ ಇದನ್ನ ಲೀಗಲಿ ಹ್ಯೂಮನ್ ಆಗಿ ಇದನ್ನ ಗೇಟ್ ಕೀಪಿಂಗ್ ಮಾಡಕ್ ಸಾಧ್ಯನೇ ಇಲ್ಲ. ಇಟ್ಸ್ ಅ ಪ್ರಾಬ್ಲಮ್ ಕ್ರಿಯೇಟೆಡ್ ಬಿಕಾಸ್ ಆಫ್ ಎ ಟೆಕ್ನಾಲಜಿ, ಅಂಡ್ ಟೆಕ್ನಾಲಜಿ ವಿಲ್ ಗಿವ್ ದ ಸೊಲ್ಯೂಷನ್. ಜನರು ಅಷ್ಟೇ ವಾಟ್ಸ್ಆಪ್ ಯೂನಿವರ್ಸಿಟಿನೇ ಇದಾಗ್ಬಿಟ್ಟು ಎಲ್ಲರಿಗೂ ಅಡ್ವೈಸ್ ಕೊಡ್ತಿರ್ತಾರೆ. ಎಲ್ಲರಿಗೂ ಡೋಪಮೈನ್ ಎಕ್ಸೈಟ್ಮೆಂಟ್ ಬೇಕು. ಅದನ್ನ ಒಂದ್ ತಕ್ಷಣ ನೋಡಿ ಎಕ್ಸೈಟ್ ಆಗ್ಬೇಕು, ಅದು ಎಕ್ಸೈಟ್ ಆದ್ಮೇಲೆ ಅದನ್ನ ಬೇರೆಯವ್ರಿಗೆ ಹೇಳ್ಬೇಕು. ಅದೇ ಹೇಳಿದ್ನಲ್ಲ, ಎಲ್ಲರಿಗೂ ಇದೊಂದು ಪುಕ್ಸಟೆ ಮನರಂಜನೆ. ನಾನು ಹೇಳ್ತಿರ್ತೀನಿ, ಇದನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಬಹಳ ದೊಡ್ಡ ಆಕ್ಚುಲಿ ಟೆಕ್ನಾಲಜಿನೂ ಬೇಕಾಗಿಲ್ಲ. ಏನ್ ಮಾಡ್ಬೇಕು, ಇವಾಗ ಎಲ್ಲರಿಗೂ ಇದು ಯಾಕೆ ಮಾಡ್ತಾರೆ ಅಂದ್ರೆ ಫ್ರೀ ಇದೆ, ಫ್ರೀ ಬರುತ್ತೆ, ಫ್ರೀ ಫಾರ್ವರ್ಡ್ ಮಾಡ್ತಾರೆ. ಇದಕ್ಕೆ ನೀವು ಒಂದ್ ಫ್ರೀ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಒಂದ್ ಫಾರ್ವರ್ಡ್ ಮಾಡೋದಕ್ಕೆ ಸಣ್ಣ ಚಾರ್ಜ್ ಮಾಡಿ. ಏನು 5 ರೂಪಾಯಿ 10 ರೂಪಾಯಿ ಹಿಂಗೆಲ್ಲ ಬೇಡ, ನೀವು 5 ಪೈಸಾ ಚಾರ್ಜ್ ಮಾಡಿ. ಒಂದು ರಿಸೀವಿಂಗಿಗೆ 5 ಪೈಸಾ, ಒಂದು ಫಾರ್ವರ್ಡಿಗೆ 5 ಪೈಸಾ ಮಾಡಿ. ನೆಕ್ಸ್ಟ್ ಡೇ ಇಂದ ನೋಡಿ ವೈರಲ್ ಸ್ಟಾಪ್.
ಹೌದು. ಈ ಬಂದ ತಕ್ಷಣ ಇದನ್ನ ವೈರಲ್ ಕಳಿಸೋದು 5 ಪೈಸಾ ಖರ್ಚಾಗತ್ತಪ್ಪ ಬೇಡ ಅಂತ ಸುಮ್ಮನಾಗ್ತಾನೆ. Then he'll think what to send, what not to send. Only important ಬಟ್ things ಇವಾಗ will be ಇದನ್ನ ಕಂಪ್ಲೀಟ್ಲಿ ಫ್ರೀ ಆಗಿರೋದ್ರಿಂದ ಅದು ಈ ಸಮಸ್ಯೆ ಕ್ರಿಯೇಟ್ ಆಗ್ತಿದೆ. ಅನ್ಫಾರ್ಚುನೇಟ್ಲಿ ದಿಸ್ ಇಸ್ ಅನ್ ಇಕಾನಮಿ. ಇದು ಫ್ರೀ ಬೀಸ್ ಕೊಡ್ತಾ ಇರುವಂತದ್ದು ಏನಿದೆ ಇದು ಜಗತ್ತಿಗೆ ತುಂಬಾ ಮಾರಕವಾದಂತ ಒಂದು ಇಕಾನಮಿ. ಬಟ್ ಈ ಫ್ರೀ ಆಗಿ ನಾವು ಇಮೇಲ್ ಅಕೌಂಟ್ ಓಪನ್ ಮಾಡ್ಕೋಬಹುದು ಅಂದ್ರೆ ಯಾರು ಬೇಕಾದ್ರೂ ಓಪನ್ ಮಾಡ್ಕೊಂಡು ಅದರಲ್ಲಿ ಏನ್ ಬೇಕಾದ್ರೂ ಕಳಿಸ್ಬೋದು. ಐ ಮೀನ್ ಟು ಸೇ ದಟ್ ಅಂದ್ರೆ ಅಥವಾ ಈಗ ಫ್ರೀ ಆಗಿ ಕಮೆಂಟ್ ಹಾಕ್ಬೋದು ಅಂತ, ಯಾರು ಏನ್ ಬೇಕಾದ್ರೂ ಕಮೆಂಟ್ ಹಾಕ್ಬೋದು ಅಂತ. ನೀವು ಅದಕ್ಕೆ 5 ಪೈಸೆ ಚಾರ್ಜ್ ಇಟ್ರೆ ಅವ್ನ್ ಕಮೆಂಟ್ ಹಾಕೊಂಡು ಯೋಚನೆ ಮಾಡ್ತಾನೆ, ಅವ್ನು ಹಾಕ್ಬೇಕು ಅಂತ ಅನ್ಸಿದ್ರೆ ಮಾತ್ರ ಬಂದ್ ಹಾಕ್ತಾನೆ. ಅದರ್ವೈಸ್ ಫ್ರೀ ಆಗಿ ಏನೋ ಇದೆ ಅಂತ ಬಂದ್ಬಿಟ್ಟು ಏನೋ ಹಾಕಿ ಹೋಗಲ್ಲ. ಸೊ ಇಟ್ ಶುಡಂಟ್ ಬಿ. ಐ ಆಮ್ ನಾಟ್ ಅ ಗ್ರೇಟ್ ಫ್ಯಾನ್ ಆಫ್ ದಿಸ್ ಫ್ರೀ ಥಿಂಗ್ಸ್. ಫ್ರೀ ಇದ್ರೆ ಯಾರೇನು ಮಿಸ್ಯೂಸ್ ಮಾಡೋಂಥದ್ದು ಜಾಸ್ತಿ. ಅಲ್ಲ, ಇವಾಗ ಫೇಸ್ಬುಕ್ಕೂ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾ ಹೋಯ್ತು ಅಂತ ಹೇಳಿದ್ರೆ ಫೇಸ್ಬುಕ್ಕು ನಮ್ಮನ್ನೇ ಆಚೆ ಹಾಕ್ಬಿಡುತ್ತೆ. ಆ್ಯಕ್ಚುಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಅದೇ ಹೇಳಿದ್ನಲ್ಲ ನಾನು, ಅದೇ ಹೇಳಿದ್ದು ಈ ಟೆಕ್ನಾಲಜಿಯಿಂದ ಕ್ರಿಯೇಟ್ ಆಗಿರುವಂತ ಸಮಸ್ಯೆ ಅದು. ಯಾವುದು ಫೇಕ್ ಫೇಸ್ಬುಕ್ ನಲ್ಲಿ ಬಂದು ಕೆಟ್ಟದಾಗಿ ಕಮೆಂಟ್ ಹಾಕುವಂತದ್ದು, ಮಾಡುವಂತದ್ದು, ಅಬ್ಯೂಸ್ ಮಾಡುವಂತ ಇದನ್ನ ನೆಗೆಟಿವ್ ಕಾಮೆಂಟ್ಸ್ ಅಬ್ಯೂಸ್ ಹಾಕ್ಬಿಟ್ರೆ ನೆಕ್ಸ್ಟ್ ಜನರೇಷನ್ ನಲ್ಲಿ ಟೆಕ್ನಾಲಜಿ ವಿಲ್ ಗಿವ್ ದ ಸೊಲ್ಯೂಷನ್ ಟು ಆಲ್ ದೋಸ್ ಥಿಂಗ್ಸ್. Ravi sir, if your journalism journey was a movie, what would it like be and why, and what would be its title? ಮೂವಿಗಳು ಜರ್ನಲಿಸ್ಟ್ಗಳ ಬಗ್ಗೆ ಬಂದಿದೆ. ಯಾಕೆಂದ್ರೆ ಜರ್ನಲಿಸ್ಟ್ ಅನ್ನ ಅವ್ರು ಪ್ರೊಜೆಕ್ಟ್ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಪೊಲೀಸ್ ಇನ್ವೆಸ್ಟಿಗೇಟರ್ ಅಥವಾ ಸ್ಪೈ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋದ್ರಿಂದ, ಅಂದ್ರೆ ಕ್ರೈಮ್ ಬೇಸ್ಡ್ ಥ್ರಿಲ್ಲರ್ಸ್ ನಲ್ಲಿ ಜರ್ನಲಿಸ್ಟ್ಗಳ ಮೂವಿ ತುಂಬಾ ಬಂದಿದೆ. ಸುಚೇತಾ ದಲಾಲ್ದು ಜರ್ನಲಿಸ್ಟ್ಗಳನ್ನ ಆ ತರದ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟಮ್ ನಲ್ಲಿ ಯೂಸ್ ಮಾಡ್ಕೊಂಡು ಸಿನಿಮಾಗಳು ಬೇಕಾದಷ್ಟು ಬಂದಿದೆ. ಬಟ್ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದಂಥ ಒಂದು ನಾವೆಲ್ ಅಂತಂದ್ರೆ ಜೆಫ್ರಿ ಆರ್ಚರ್ದು 4th ಎಸ್ಟೇಟ್ ಅಂತ ಒಂದು ಬುಕ್ ನಾವೆಲ್. ಅದು ಆಕ್ಚುಲಿ ಇಟ್ಸ್ ಅ ಫಿಕ್ಷನಲ್ ನಾವೆಲ್ ಬೇಸ್ಡ್ ಆನ್ ಲಾಡ್ ಆಫ್ ರಿಯಾಲಿಟೀಸ್ ಆಫ್ ಜರ್ನಲಿಸ್ಟಿಕ್ ವರ್ಲ್ಡ್. ಸೊ ಅದು ಒಬ್ಬ ಸಂಪಾದಕ ಆಗಿ ಮತ್ತೆ ಸ್ಮಾಲಕ ಆಗಿ 4th ಎಸ್ಟೇಟ್ ಅಂದ್ರೆ ಈ ಸಂವಿಧಾನದ 4ನೇ ಅಂಗ, ಮಾಧ್ಯಮ ಅಂತೇಳಿ ಹೇಳ್ತೀವಲ್ಲ ನಾವು. ಹೇಗೆ ಮೀಡಿಯಾ ಇಸ್ ಕಾಲ್ಡ್ ಎಸ್ ದ 4th ಎಸ್ಟೇಟ್ ಅಂದ್ರೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ. ಇದು 3 ಅಂಗಗಳು ಕಾನ್ಸ್ಟಿಟ್ಯೂಷನ್ ಇಂದ. 4ನೇ ಅಂಗ ಪತ್ರಿಕೋದ್ಯಮ ಅಂತ. ಸೊ ಹಾಗಾಗಿ 4th ಎಸ್ಟೇಟ್ ಅದನ್ನ. ಈ ಜೆಫ್ರಿ ಆರ್ಚರ್ 4th ಎಸ್ಟೇಟ್ ಇಸ್ ಅ ವಂಡರ್ಫುಲ್ ನಾವೆಲ್ ವಿಚ್ ಗಿವ್ಸ್ ದ ಇನ್ಸೈಟ್ ಅಬೌಟ್ the realities of the media management and editorial world, how good and bad reality ಏನು ಅಂತ. that's very close to your heart ಅಂತ ಹೇಳ್ಬೋದು. ಹೌದಾ ಸರ್? ಕ್ಯಾನ್ ಯು ಶೇರ್ ಎ ಮೊಮೆಂಟ್ ವೆನ್ ಎ ಸ್ಟೋರಿ ಯು ಕವರ್ಡ್ ಪ್ರೊಫೌಂಡ್ಲಿ ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್ ಆನ್ ಲೈಫ್ ಆಫ್ ಸೊಸೈಟಿ? ಆ ಥರದ್ದು ತುಂಬಾ ಆಗಿದೆ, ಒಂದೇ ಅಂತೇನಿಲ್ಲ. ತುಂಬಾ ಅನುಭವಗಳಾಗಿದೆ. ಅದು ಆಸ್ ಸಿಂಪಲ್ ಆಸ್ ಈಗ ಒಂದು ಬೀದರ್ದಲ್ಲಿ ಒಂದು ಊರಿನಲ್ಲಿ ಕುಡಿಯೋಕೆ ನೀರಿರಲ್ಲ. ಆ ವೇಳೆಯಲ್ಲಿ ನಮ್ಮ ಫೋಟೋಗ್ರಾಫರ್ ಒಬ್ನು ಬಹಳ ಒಳ್ಳೆ ಫೋಟೋ ತೆಗೆದಿದ್ದ. ಏನಂದ್ರೆ ಆ ಊರಿನ ಜನ ಎಲ್ಲ ಆ ಬಾವಿಯಲ್ಲಿ, ಒಂದು ಆಳವಾದ ಬಾವಿಯಲ್ಲಿ ಸ್ವಲ್ಪ ನೀರಿರುತ್ತೆ, ಒಂದು ಅದನ್ನ ತಗೊಂಬರಕ್ಕೋಸ್ಕರ ಏಣಿ ಹಾಕೊಂಡು ಇಳಿದು ಬಿಂದಿಗೆಯಲ್ಲಿ ನೀರು ಎತ್ಕೊಂಡ್ ಬರ್ತಾ ಇದ್ರು. ಅದು ಒಂದು 10-12 ಮಹಿಳೆಯರು, ಮಕ್ಕಳು ಎಲ್ಲನೂ ಹಿಂಗ್ ಸಲಾಗಿ ನೀರ್ ಎತ್ಕೊಂಡ್ ಬರ್ತಾ ಇರುವಂತ ಒಂದು ಫೋಟೋ ಬಂದಿತ್ತು. ಅದು ಆ ಒಂದು ಫೋಟೋವನ್ನ ನಾನು ಬೆಳಿಗ್ಗೆ ಕನ್ನಡಪ್ರಭದಲ್ಲಿ ಮುಖಪುಟದಲ್ಲಿ ಪ್ರಿಂಟ್ ಮಾಡಿದ್ದೆ, ದೊಡ್ಡ ಫೋಟೋ ಆಗಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದು ಗೌರ್ಮೆಂಟ್ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಇಟ್ ಈಸ್ ಅ ವೆರಿ ಕುಡಿಯೋಕೆ ಈ ರೀತಿಯಾದಂತಹ ಅಪಾಯಕಾರಿ, ಸ್ವಲ್ಪ ಹೆಚ್ಚು ಕಡಿಮೆ ಏಣಿಗೆ ಬಿದ್ರೆ ಹೋಗ್ಬಿಡ್ತಾರೆ ಮಕ್ಕಳು, ಹೆಣ್ಮಕ್ಳು ಅಲ್ಲಿ. ಸೊ ಅದನ್ನ ನೋಡಿ ಸೀರಿಯಸ್ ಆಗಿದೆ ಅಂತ ಹೇಳಿ ಅವತ್ತು ಬೆಳಿಗ್ಗೆನೆ ನೀರನ್ನ ಸರಬರಾಜು ಮಾಡೋ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಬಾವಿಗೆ ಪಂಪ್ ಸೆಟ್ ಹಾಕುವಂಥದ್ದು. ಈ ಎಲ್ಲಾ ಕಿಚಿಬಿಚಿಗಳ ನಡುವೆ ನಮ್ಗೆ ನಾವು ಪತ್ರಿಕೋದ್ಯಮ ಈ ರೀತಿಯಲ್ಲಿ ಜನರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಪ್ರಭಾವ ಬೀರ್ತೀವಿ ಅನ್ನೋಂಥದ್ದು ತುಂಬಾ ಆ ಥರದ್ದು ಬೇಕಾದಷ್ಟಾಗಿದೆ ನಮ್ಗೆ. ಅಂದ್ರೆ 1-2 ಅಂತೇನಿಲ್ಲ. ಅಥವಾ ಟೆಲಿವಿಷನ್ ನಲ್ಲಿ ನೋಡೋದಾದ್ರೆ ನಾವು ಉತ್ತರ ಕರ್ನಾಟಕದ ಫ್ಲಡ್ಸ್ ಏನಿಗೆ ಒಂದು 4 ವರ್ಷದ ಹಿಂದೆ ಆಯ್ತು. ಇಟ್ಸ್ ಒನ್ ಥಿಂಗ್. ನಾನ್ ನೋಡಿದಂತ ಒಂದು ಅತ್ಯಂತ ದೊಡ್ಡ
ಈ ಪ್ರವಾಹಗಳಲ್ಲಿ ಒಂದು ಆಲ್ಮೋಸ್ಟ್ 20 ಜಿಲ್ಲೆಗಳು ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಕರ್ನಾಟಕದ ಅರ್ಧ ಭಾಗ ಆಲ್ಮೋಸ್ಟ್ ಪ್ರವಾಹದಲ್ಲಿ ಮುಳುಗೋಗ್ಬಿಟ್ಟಿತ್ತು. ಯಾಕೆಂದ್ರೆ ಅಲ್ಲಿ ಕೃಷ್ಣಾ ನೀರು ತುಂಬಿತ್ತು, ಭೀಮಾ ನದಿ ನೀರು ತುಂಬಿತ್ತು, ಹಿಂಗೆ ಎಲ್ಲಾ ನದಿಗಳು ತುಂಬಿ ಹರಿದಿದ್ರಿಂದ ಎಲ್ಲ ಡ್ಯಾಮ್ಗಳು ಫುಲ್ ಆಗಿ ಎಲ್ಲ ಡ್ಯಾಮ್ಗಳಿಂದ 4 ಲಕ್ಷ 8 ಲಕ್ಷ ಕ್ಯೂಸೆಕ್ ನೀರ್ಗಳನ್ನು ಬಿಡುವಾಗ ಎಲ್ಲ ಫ್ಲಡ್ ಆಗ್ಬಿಟ್ಟಿತ್ತು. ಆ ಟೈಮ್ನಲ್ಲಿ ನಾವು ಅಲ್ಲಿ ಆಗ್ತಾ ಇರೋ ಸುದ್ದಿ ಜೊತೆಗೆ ಜನರಿಗೆ ಕರೆ ಕೊಟ್ವಿ. ಅಲ್ಲಿ ಕೂತ್ಕೊಳ್ಳಕ್ ಮನೆ ಮಠ ಎಲ್ಲ ಬಿಟ್ಟು ಎಲ್ಲ ಗುಡ್ಡಕ್ಕೆ ಹೋಗಿದ್ದಾರೆ, ಅವರಿಗೆ ಉಳ್ಕೊಳ್ಳಕ್ಕೆ ಜಾಗ ಇಲ್ಲ, ಹೊದ್ಕೊಳ್ಳಕ್ಕೆ ಬಟ್ಟೆ ಇಲ್ಲ, ಆಮೇಲೆ ಚಾದರ ಇಲ್ಲ, ಫುಡ್ ಇಲ್ಲ, ಈ ತರದ್ದೆಲ್ಲ ಹೇಳಿದಾಗ ಜನ ನಮ್ಮ ಸಂಸ್ಥೆಯ ಮುಂದೆ ಒಂದು ಪರ್ವತ ತರ ಎಲ್ಲ ರಿಲೀಫ್ ಮಟೀರಿಯಲ್ಗಳನ್ನ ತಂದು ಕೊಟ್ರು. ನಾವು ಅದನ್ನ ತಗೊಂಡು ಎಲ್ಲಾ ಗ್ರಾಮಗಳಿಗೂ ತಲುಪಿಸ್ಬೇಕಾಯ್ತು. ಆವಾಗ ನಮ್ಗೆ ಈ ಟ್ರಕ್ಗಳು ಕ್ಯಾಂಟರ್ಗಳನ್ನ ಎಲ್ಲರೂ ದಾನವಾಗಿ ತಲುಪಿಸೋದಕ್ಕೆ ಒಪ್ಕೊಂಡ್ರು. ಅದನ್ನ ನಮ್ಗೆ ಸಂತೋಷದ ಸಂಗತಿ ಅಂದ್ರೆ ಯಾವ್ದೋ ಒಂದು ಊರಿನಲ್ಲಿ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು, ಅಲ್ಲಿಗೆ ಯಾರು ಹೋಗಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅಲ್ಲಿ ನಮ್ಮ ವರದಿಗಾರ ಈಜ್ಕೊಂಡು ಹೋಗಿ ಅಲ್ಲಿನ ಜನರಿಗೆ ಈ ರಿಲೀಫ್ ಮಟೀರಿಯಲ್ ನ ತಲುಪಿಸ್ ಬಂದ ಅವನು. ಆಮೇಲೆ ದೋಣಿಯಲ್ಲಿ ತಗೊಂಡೋಗಿ ಕೊಟ್ಟು ಬಂದ. ಎಲ್ಲಿ ಸರ್ಕಾರ ಹೋಗಿ ರಿಲೀಫ್ ಮಟೀರಿಯಲ್ ಕೊಡಕ್ ಸಾಧ್ಯ ಆಗ್ಲಿಲ್ವಾ ಅವ್ರಿಗಿಂತ ಮೊದ್ಲೇ ನಾವು ಹೋಗಿ ಅಲ್ಲಿನ ಜನರಿಗೆ ರಿಲೀಫ್ ಮಟೀರಿಯಲ್ ಕೊಡ್ಸಿದ್ವಿ. ಇದು ಬಹಳ ಒಂಥರ ಸಂಭ್ರಮದ ಪತ್ರಿಕೋದ್ಯಮ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ನಮ್ಗೆ ಸಂತೋಷ ಕೊಡುವಂತ ಇದನ್ನ. Very nice. Sir, in the fast-paced world of news, what's one value you refuse to compromise on, no matter what? Integrity. There is no confusion in it. ಈಗಿನ ಮೀಡಿಯಾ ವರ್ಲ್ಡ್ ಅಲ್ಲಿ ನಮ್ಮ ಇಂಟೆಗ್ರಿಟಿ ಏನಿದೆಯಲ್ಲ, ನಾವು ಕರಪ್ಷನ್ ಮಾಡಲ್ಲ, ನಾವು ಪ್ರಾಮಾಣಿಕರು ಅನ್ನೋ ವಿಚಾರದಲ್ಲಿ ನನಗೆ ಕಾಂಪ್ರಮೈಸೇ ಇಲ್ಲ. ಅದು ಆರ್ಥಿಕವಾಗಿ ಕಾಂಪ್ರಮೈಸ್ ಇರ್ಬೋದು, ಸೈದ್ಧಾಂತಿಕವಾಗಿ ಕಾಂಪ್ರಮೈಸ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಜನರ ಒತ್ತಡದಲ್ಲಿ ಬಿದ್ದು ನನ್ನ ಪ್ರಾಮಾಣಿಕೆಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಐ ಆಮ್ ನಾಟ್ ರೆಡಿ. ಸೊ ಮೈ ಇಂಟೆಗ್ರಿಟಿ, ನನ್ನ ಪ್ರಾಮಾಣಿಕತೆ, ಅದರಲ್ಲಿ ಯಾವುದೇ ರಾಜಿಯ ಮಾತೇ ಇಲ್ಲ. If you could go back and give your younger self one piece of advice, what would that be? There will be a lot of disappointing moments ಇರುತ್ತೆ. ನಾವು ಎಷ್ಟೇ ಜನರಲ್ಲಿ ಈ ಮಾಧ್ಯಮಗಳ ಮೂಲಕ ಇರ್ಬೋದು ಅಥವಾ ನಮ್ಮ ಪ್ರೊಫೆಷನಲಿಸಮ್ ಮೂಲಕ ಇರ್ಬೋದು ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ತುಂಬಾ ಜನರನ್ನ ಈಗ ನಮ್ಮ ಮೆಂಟರ್ಗಳು ನಮ್ಮನ್ನು ಹೇಗೆ ಬಳಸ್ತಾರೋ ಅದೇ ರೀತಿಯಾಗಿ ನಾವು ಇವ್ರನ್ನ ಬೆಳೆಸ್ಬೇಕು ಅಂತೇಳಿ ಹೇಳಿ ಅವರನ್ನ ನಾವು ಅವಕಾಶಗಳನ್ನು ಕೊಟ್ಟು ಬೆಳೆಸ್ತಾ ಇರ್ತೀವಿ. ಬಟ್ ಅವಾಗೆಲ್ಲ ಅವರ ರಿಯಾಕ್ಷನ್ಸ್ ಏನಿರುತ್ತಲ್ಲ ಟೆಂಪರರಿ ಇರುತ್ತೆ. ಆಮೇಲೆ ದೇ ಬಿಕಮ್ ನಮ್ಮದೊಂಥರ ಆಂಟಿ ಅನ್ನೋ ತರದಲ್ಲಿ ಅವರು ಕಾಣಿಸ್ಕೊಳ್ಳೋಕೆ ಪ್ರಾರಂಭ ಆಗ್ತಾರೆ. ಅವಾಗ ಎಲ್ಲೋ ಒಂದ್ ಕಡೆಗೆ ನಾವು ಡಿಮೋಟಿವೇಟ್ ಆಗ್ತಾ ಇರ್ತೀವಿ. ಆ ತರ ಘಟನೆಗಳು ಆ ತರದ್ದು ಆಗತ್ತೆ. ಆ ತರದ್ದು ಆದಾಗ ತುಂಬಾ ನೋವಾಗತ್ತೆ. ಸೊ ಇಫ್ ಐ ಗೋ ಬ್ಯಾಕ್ ಅಂಡ್ ಗಿವ್ ದಟ್ ಸಜೆಷನ್ ಅಂತಂದ್ರೆ, ನಿನ್ ಮುಂದೆ ಲೈಫ್ ನಲ್ಲಿ ಈ ತರದ್ ಬಹಳ ಘಟನೆಗಳಾಗತ್ತೆ. ಅವಾಗೆಲ್ಲ ನೀನು ಎದೆಗುಂದ್ಬೇಡ. ವಾಟ್ ಯು ಬಿ ವಾಟ್ ಯು ಆರ್, you are doing something good ಅನ್ನೋ ಕಾನ್ಫಿಡೆನ್ಸ್ ಇದ್ರೆ you keep doing the good thing and don't be distracted by these kind of ರೆಸ್ಪಾನ್ಸಸ್ ಯು ಗೆಟ್ ಅಂತ. ಅದು ನಂಗೆ ತುಂಬಾ ನನ್ನ ಜರ್ನಲಿಸಮ್ ಕರಿಯರ್ನಲ್ಲಿ ತುಂಬಾ ಅಫೆಕ್ಟ್ ಆಗ್ತಿರೋ ಸಬ್ಜೆಕ್ಟ್ಸ್ ಅದು ಒಂದು. ಹಾಗಾಗಿ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಯಂಗರ್ ಸೆಲ್ಫ್ ಅಂಡ್ ಗಿವ್ ದಟ್ ಮುಂದೆ ಜಾರಿ ಹಿಂಗಿರುತ್ತೆ, ಕೇರ್ಫುಲ್ ಆಗಿರೋ. Sir, looking ahead, what's one innovation or change you hope to see in the field of journalism? ಮುಂದೆ ಯಾವತ್ತೋ ಬರಬೇಕು ಅಂತ ನಾನು ಎಷ್ಟು ವರ್ಷದಿಂದ ವೇಟ್ ಮಾಡ್ತಾ ಇದ್ದಿದ್ದು, ನಾವು ಇಟ್ ಈಸ್ ಬಿಕಮ್ ದ ರಿಯಾಲಿಟಿ. ಏನಾಗುತ್ತೆ, ಈ ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್ ನಲ್ಲಿ ಯಾವುದು ಸತ್ಯ ಯಾವುದು ಅಲ್ಲ, ಯಾವುದು ಫೇಕು ಯಾವುದು ನಿಜ ಅಂತ ಗೊತ್ತಾಗುವ ಒಂದು ಮೆಕ್ಯಾನಿಸಮ್ ಮೊದಲೇ ಇರಲಿಲ್ಲ ನಮ್ಮ ಹತ್ರ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಡೂ ಇಟ್ far better than what human can. It may also err, but it can do better job than any human being. So that is going to happen. That change I was waiting for it, and it ಬರ್ತಾ ಇದೆ. So do you use AI in your journalism? I've started using it. I've definitely started using it. I am almost the ಇದನ್ನ
So even when you select some news, you should know whether it is fake news or a real ಮಾಡ್ತಿದ್ದೀವಿ ಆಲ್ರೆಡಿ ನಾವು ಯೂಸ್ ಮಾಡ್ತಿದ್ದೀವಿ ಅದನ್ನ ಮಾಡ್ತಿದ್ದೀರಾ? ಮಾಡ್ತಿದ್ದೀವಿ ಅಂದ್ರೆ ನಾವು ಇವಾಗ ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಕನ್ನಡದಲ್ಲೇ ಯೂಸ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗ್ತಿದೆ. ಸೊ ಅದನ್ನ ನಾವು ಫಸ್ಟ್ ಇಂಗ್ಲಿಷ್ ನಲ್ಲಿ ಅದನ್ನ AI ಯೂಸ್ ಮಾಡಿಕೊಂಡು ದೆನ್ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಅಥವಾ ಕನ್ನಡಕ್ಕೆ ಬಳಸ್ಕೊಳ್ಳುವಂಥದ್ದನ್ನ ಪ್ರಾರಂಭ ಮಾಡಿದ್ವಿ. ಬಟ್ ಕನ್ನಡದಲ್ಲಿ ಇನ್ನೂ ಅಷ್ಟು ಚೆನ್ನಾಗಿ AI ಬಂದಿಲ್ಲ ಅಲ್ವಾ ಹಾ, sir? ಇಷ್ಟು ಅದು ಅದಕ್ಕೆ they ಕನ್ನಡ don't have- ಕಂಪ್ಯೂಟರ್ ತಂತ್ರಜ್ಞಾನನೇ ಆ ಲೆಕ್ಕದಲ್ಲಿ ಇನ್ನೂ ಮೆಚೂರೇ ಆಗಲಿಲ್ಲ. ಬೇಸಿಕ್ ಟೈಪಿಂಗ್ ಒಂದಾಗತ್ತೆ, ಕೆಲವೊಂದಿಷ್ಟು ಫೀಚರ್ಸ್ ಇದೆ ಅನ್ನೋದು ಬಿಟ್ರೆ ಕಂಪ್ಯೂಟರ್ನ ಸಂಪೂರ್ಣ ಪವರ್ ಅನ್ನ ಅದು ಕೊಡಕ್ಕಾಗಿರ್ಲಿಲ್ಲ. ಬಟ್ AI ವಿಲ್ ಡೆಫಿನೆಟ್ಲಿ ಹೆಲ್ಪ್. ಇಷ್ಟು ವರ್ಷ ಆಗದ್ದನ್ನ ಇನ್ನು ಬಹಳ ಬೇಗ ಸಾಧ್ಯ ಮಾಡಿ ತೋರಿಸುತ್ತೆ. ಯಾಕೆಂದ್ರೆ ಅದಕ್ಕೆ ಇಷ್ಟು ದಿನ ಕನ್ನಡದ ಕಾರ್ಪಸ್ ಬೇಕಿತ್ತು, ಆ ಕಾರ್ಪಸ್ ಸಿಗ್ತಿರ್ಲಿಲ್ಲ. ಈಗ AI ವಿಲ್ ಜನರೇಟ್ ಇಟ್ಸ್ ಓನ್ ಕಾರ್ಪಸ್, ಅದನ್ನು ಮಾಡಿಕೊಡುತ್ತೆ ಅದನ್ನು. ಸರ್, ಇಫ್ ಯು ವರಂಟ್ ಎ ಜರ್ನಲಿಸ್ಟ್, ವಾಟ್ ವುಡ್ ಯು ಬಿ ಡೂಯಿಂಗ್? ನಾನು ಜರ್ನಲಿಸ್ಟ್ ಆಗಿಲ್ಲದೆ ಹೋಗಿದ್ದಿದ್ರೆ ನಾನು ಮೆಜಿಷಿಯನ್ ಆಗಿರ್ತಿದ್ದೆ ಅನ್ಸುತ್ತೆ. ಇದಕ್ಕಿಂತ ಮೊದಲೇ ನಾನು ಯಾಕೆ? ಅದೇನೋ ನನಗೆ ಮ್ಯಾಜಿಕ್ ವಾಸ್ ವೆರಿ ಫ್ಯಾಸಿನೇಟಿಂಗು. ನಾನು ಸಣ್ಣವನಿರುವಾಗ್ಲಿಂದನೇ ನಾನು ಒಂದು ಮ್ಯಾಜಿಕ್ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡು ಒಂದಿಷ್ಟು ವರ್ಷದ ಕಾಲ ನಾನು ಮ್ಯಾಜಿಕ್ ಅನ್ನ ಶೋಸ್ ಕೂಡ ಕೊಡ್ತಾ ಇದ್ದೆ. ನಾನು ಎಲ್ಲ ಕಡೆಗೆ ಹೋಗಿ ಕೊಡ್ತಾ ಇದ್ದೆ. ಅಂಡ್ ನನ್ನ ಹೆಸರು ಕೂಡ ರವಿ ಜಾದುಗಾರ್ ಅಂತಿತ್ತು ಒಂದಿಷ್ಟು ಕಾಲ. ಹಾ ಹೌದು. ಸೊ ಆ ತರದ್ದು ನಾನು ಒಂದು ಜಾದುಗಾರ್ ಅಂತ ಆಗ್ಬಿಟ್ಟಿದ್ದೆ. ಮ್ಯಾಜಿಕ್ ಅನ್ನ ನಾನು ಬಹಳ ಪ್ಯಾಷನೇಟ್ ಆಗಿ ಪರ್ಸ್ಯೂ ಮಾಡ್ತಾ ಇದ್ದೆ. ಬಟ್ ನಾನೇನಾದ್ರೂ ಜರ್ನಲಿಸ್ಟ್ ಆಗಿಲ್ಲದೆ ಹೋಗಿದ್ರೆ ಮ್ಯಾಜಿಷಿಯನ್ ಡೆಫಿನೆಟ್ಲಿ ಆಗಿರ್ತಾ ಇದ್ದೆ. ಡಿಸ್ಕ್ರೈಬ್ ಯೋರ್ ಟಿಪಿಕಲ್ ವರ್ಕ್ ಡೇ ಇನ್ 3 words. ಇಟ್ ಇಸ್ ಥಿಂಕ್ ಅಂಡ್ ಥಿಂಕ್. ಮಾರ್ನಿಂಗ್ ಐ ಗೆಟ್ ಅಪ್ ವಿತ್ ದ ನ್ಯೂಸ್. ಇವತ್ತೇನು ಮಾಡಬೇಕು, ನಮ್ದೇನು ನ್ಯೂಸ್ ಬಂದಿದೆ, ಬೇರೆದೇನು ಹೋಗಿದೆ, ಯಾವ ಪೇಪರ್ಲಿ ಏನು ಮಾಡಿ, ಅದು ಥಿಂಕಿಂಗ್ ಇಂದನೇ ಹೇಳ್ತೀನಿ. ಇವತ್ತು ಹೇಗೆ ಪ್ರೋಗ್ರೆಸ್ ಆಗಬೇಕು ಅಂತ. ಸಂಜೆ ಹೊತ್ತಿಗೆ, ಮಧ್ಯಾಹ್ನದ ಹೊತ್ತಿಗೆ, ಇವಾಗ ಬೆಳಗ್ಗೆಯಿಂದ ಇಷ್ಟೊಂದು ಡೆವಲಪ್ಮೆಂಟ್ಸ್ ಆಗ್ತಿದೆ, ಸಂಜೆ ಹೊತ್ತಿಗೆ ನಾವು ಹೆಂಗೆ ಡಿಫ್ರೆಂಟ್ ಆಗಿರಬೇಕು, ಇನ್ಯಾವ ರೀತಿ ಥಿಂಕ್ ಮಾಡಬೇಕು ಅಂತಲೇ ನಾವು ಥಿಂಕ್ ಮಾಡ್ತಿರ್ತೀವಿ. ಆಮೇಲೆ ಸಂಜೆ ಹೊತ್ತಿಗೆ ನಾವು ಇವತ್ತು ಪತ್ರಿಕೆಯಲ್ಲಿ ಯಾವ ಸುದ್ದಿ ಹಾಕೋಣ, ಯಾವ ರೀತಿಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡೋಣ, ಇವತ್ತು ಹಿಂಗೆ ಹಾಕಿದ್ರೆ ನಾಳೆಗೆ ಏನೇನು ಬೇಕು, ನಾಳೆಯ ವರ್ಷನ್ ಏನಿರಬೇಕು ಅಂತ ಇವತ್ತು ಥಿಂಕ್ ಮಾಡೋಣ. ಸೊ ದ ಹೋಲ್ ಡೇ ಬೇಸಿಕಲಿ ಇಟ್ ಈಸ್ ಥಿಂಕ್ ಅಂಡ್ ಥಿಂಕ್. Wow, wonderful. The bread, butter, everything is your thoughts. Yeah. Alva? Yeah. ಅಂದ್ರೆ ಪರ್ಟಿಕ್ಯುಲರ್ಲಿ ಇನ್ ದ ಲೀಡರ್ಶಿಪ್ ಪೊಸಿಷನ್ ನಮ್ಗೆ ಈಗ ಅಂದ್ರೆ ಮೊದಲೇ ಇರುತ್ತೆ ಅಂದ್ರೆ ಬರೆಯೋಕ್ ಬಂದ ತಕ್ಷಣ, ವರದಿಗಾರಿಕೆ ಮಾಡೋದ್ ಬಂದ ತಕ್ಷಣ ಯು ಕಾಂಟ್ ಗೋ ಅಂಡ್ ಸಿಟ್ ಆನ್ ದ ಟಾಪ್ ಪೊಸಿಷನ್. ಟಾಪ್ ಪೊಸಿಷನ್ ಆಲ್ವೇಸ್ ರಿಕ್ವೈರ್ ದಟ್ ಥಿಂಕಿಂಗ್ ಪ್ರೊಸೆಸ್. ಸೊ ವಿ ಆಲ್ವೇಸ್ ನೀಡ್ ಟು ಔಟ್ ಬೀಟ್ ಅದರ್ಸ್ ಇನ್ ಥಿಂಕಿಂಗ್. ಅಂದ್ರೆ ನಾವು ಕಾಂಪಿಟೇಷನ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅನ್ನೋದಾದ್ರೆ ಇದರಲ್ಲಿ ವಿ ನೀಡ್ ಟು ಥಿಂಕ್ ವೆರಿ ಡಿಫರೆಂಟ್ಲಿ, ವಿ ನೀಡ್ ಟು ಥಿಂಕ್ ವೆರಿ ಆಪ್ಟ್ ಆಗಿ, ವಿ ನೀಡ್ ಟು ಥಿಂಕ್. ಸೊ ಹಾಗಾಗಿ ನನ್ನ ಆಫೀಸ್ನಲ್ಲಿ ನನ್ನ ಒಂದು ಬೋರ್ಡೇ ಇಟ್ಬಿಟ್ಟಿದ್ದೀನಿ ಇದನ್ನ, ರೀಡರ್ ಇಸ್ ದ ಎಡಿಟರ್ ಅಂತ. ದ ಬೆಸ್ಟ್ ರೀಡರ್ ಇಸ್ ದ ಬೆಸ್ಟ್ ಎಡಿಟರ್ ಅಂತ. ಅಂದ್ರೆ ಮೊದಲೆಲ್ಲ ಒಂದು ಕಾಲದಲ್ಲಿ ಎಡಿಟರ್ 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ತಾನೇನ್ ಥಿಂಕ್ ಮಾಡ್ತಾನೆ ಅದನ್ನ ಜನರೆಲ್ಲ ಥಿಂಕ್ ಮಾಡಬೇಕು ಅಂತ ಹೇಳಿ ಬರಿತಾ ಇದ್ರು. ಬಟ್ ಇವತ್ತು ಹಂಗಾಗಲ್ಲ. ಇವತ್ತು ಜನರು ಹೆಂಗ್ ಥಿಂಕ್ ಮಾಡ್ತಾರೆ ಅದಕ್ಕೆ ನಾನು ಕರೆಕ್ಟ್ ಆಗಿ ವೇವ್ ಲೆಂತ್ ಅನ್ನು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಐ ಕಾಂಟ್ ಸ್ಟೇ ಇನ್ ದಟ್ ಪೊಸಿಷನ್, ಐ ಕಾಂಟ್ ಬಿಕಮ್ ಅ ಎಡಿಟ್. ಸೊ ಲಿಟ್ರಲಿ ದಟ್ ರೀಡರ್ಸ್, ನನ್ನ ರೀಡರ್ಸು ನನ್ನನ್ನ ಎಡಿಟ್ ಮಾಡಿ ಎಡಿಟರ್ ಮಾಡಿರ್ತಾರೆ. Okay. What's the most challenging part of your job? To be very authentic. ಈಗಿನ ಇನ್ಫಾರ್ಮೇಶನ್ ವರ್ಲ್ಡಲ್ಲಿ ಎಲ್ಲ ಕಡೆಗೆ ವಿಷಯಗಳು ತುಂಬಿ ಫೇಕ್ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೇ ಇರುವಂಥ ಒಂದು ಸ್ಥಿತಿ ಬಂದಿದೆಲ್ಲ. ಈ ಟೈಮ್ನಲ್ಲಿ ಅಥೆಂಟಿಕ್ ಆಗಿ ನ್ಯೂಸ್ ಕೊಡುವಂಥದ್ದು, ನಮ್ಮ ಜನರಿಗೆ ಅಥೆಂಟಿಕ್ ಆಗಿ ನಮ್ಮ ಕಲ್ಚರ್ನಲ್ಲಿ ಅಂದರೆ ಎವ್ರಿ ಸೊಸೈಟಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ಕಲ್ಚರ್ ಇರುತ್ತೆ, ಅಥೆಂಟಿಕ್ ಕಲ್ಚರ್ ಇರುತ್ತೆ. ಆ ಕಲ್ಚರ್ನ ಮೇಂಟೈನ್ ಮಾಡಿಕೊಂಡು ನಾವು ನಮ್ಮ ತನವನ್ನ ಇಟ್ಕೊಂಡು ಕೊಡ್ಬೇಕಂದ್ರೆ ಈಗ ಕನ್ನಡ ಪ್ರಭ ಅಂತಂದ್ರೆ ಇಟ್ ಶುಡ್ ಬಿ ಅನ್ ಅಥೆಂಟಿಕ್ ಕನ್ನಡ ಪ್ರಭ ಆಗಿರ್ಬೇಕು. ಅಂದ್ರೆ ಇಟ್ ಇಸ್ ದ ಎಕ್ಸ್ಪೆಕ್ಟೇಷನ್. ಈಗ ನಿಮ್ ಕಾಫಿಗೆ ಒಂದು ಟೇಸ್ಟ್ ಇದ್ದಂಗೆ ಒಂದು ಅಥೆಂಟಿಕ್ ಟೇಸ್ಟ್ ಇರುತ್ತಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದಿನ ಬೆಳಗ್ಗೆ ಸಂಜೆ ಎದ್ದು ಕಾಫಿಗೆ ಬೇರೆ ಬೇರೆ ಟೇಸ್ಟ್ ಬಂದ್ರೆ ಯು ಡೋಂಟ್ ಲೈಕ್ ಇಟ್, ಯು ವಿಲ್ ನಾಟ್ ಗೆಟ್ ಅಡಿಕ್ಟೆಡ್ ಟು ದಟ್ ಒನ್. ಬಟ್ ಎಲ್ಲ ಇದ್ರಲ್ಲೂ ಒಂದು ಅಥೆಂಟಿಕ್ ಟೇಸ್ಟ್ ಅನ್ನು ಮೇಂಟೈನ್ ಮಾಡ್ತಾರೆ. So you want to develop that unique that is uniqueness the biggest, in your authentic flavor, authentic thought process ಅನ್ನ ಇಟ್ಕೊಂಡಿರೋದು is the biggest challenge. ಅದು Which journalist do you look up to the most?
ಅಂದರೆ ಡೆಫಿನೆಟ್ಲಿ ನನಗೆ ಮೆಂಟರ್ ಆಗಿರುವಂತಹ YNK ಆ್ಯಂಡ್ TJS ಜಾರ್ಜ್ ಅವರನ್ನು ಐ ಆಲ್ವೇಸ್ ಲುಕಪ್ ತುಂಬ ಕನ್ಫ್ಯೂಷನ್ ಆದರೆ ಐ ಆಲ್ವೇಸ್ ಕನ್ಸಲ್ಟ್ ದೆಮ್. ಆಮೇಲೆ ನಮ್ಮ ಮೇಲೆ ತುಂಬ ಪ್ರಭಾವ ಬೀರಿದಂತಹ ಪರ್ಸ್ನಾಲಿಟಿಗಳಲ್ಲಿ ಪ್ರಣಯ್ ರಾಯ್ ಆಫ್ ದೋಸ್ ಡೇಸ್ ಇಸ್ ಡೆಫಿನೆಟ್ಲಿ ಅಂದರೆ ಮಾಡರ್ನ್ ಜರ್ನಲಿಸಮ್ ಹೇಗಿರಬೇಕು ಅನ್ನೋದಕ್ಕೆ ಭಾರತದ ಮೈಂಡನ್ನು ತೆರೆದಿಟ್ಟಂತಹ ಒಬ್ಬ ವ್ಯಕ್ತಿಗಳಲ್ಲಿ ಒಬ್ಬರು. ಆಮೇಲೆ ತುಂಬ ಕಾಂಟ್ರವರ್ಸಿಸ್ ಬೇರೆ ಇರ್ಬೋದು, ಬಟ್ ಆಲ್ವೇಸ್ ಲುಕಿಂಗ್ ಅಪ್ ಫಾರ್ ಹಿಮ್. ಆಮೇಲೆ ಒನ್ ಆಫ್ ಮೈ ಆಂಬಿಷನ್ ವಾಸ್ ಟು ಮೀಟ್ ದ ಬಾಬ್ ವುಡ್ವರ್ಡ್ಸ್ ಹೂ ಬ್ರೋಕ್ ವಾಟರ್ಗೇಟ್ ಹಗರಣವನ್ನು ಬೈಲ್ ಮಾಡಿ ರಿಚರ್ಡ್ ನಿಕ್ಸನ್ ಅವಾಗ ಅಮೆರಿಕನ್ ಅಧ್ಯಕ್ಷರು ರಾಜೀನಾಮೆ ಕೊಡೋ ಥರದಲ್ಲಿ ಆಯಿತು. ಐ ಆಲ್ವೇಸ್ ವಾಂಟೆಡ್ ಟು ಮೀಟ್ ಹಿಮ್, ಬಟ್ ಮೆಟ್ ಹಿಮ್ ಇನ್ US ಒನ್ಸ್. ಐ ಮೆಟ್ ಹಿಮ್. ಸೊ ಅಂದರೆ ಅವ್ರದ್ದೆಲ್ಲ ನನಗೆ ಪರ್ಸ್ನಲ್ ಕಾಂಟ್ಯಾಕ್ಟ್ಸ್ ಇಲ್ಲ, ಬಟ್ ಅಫ್ಕೋರ್ಸ್ ನ್ಯಾಚುರಲಿ ದೇ ಆರ್ ದ ಪೀಪಲ್. ಅವ್ರದ್ದು ವರ್ಕ್ ಇನ್ಸ್ಪಿರೇಷನ್ಸನ್ನು ನೋಡ್ತೀವಿ. ಅರುಣ್ ಶೌರಿ ಇಸ್ ಒನ್ ಪರ್ಸನ್ ಡೆಫಿನೆಟ್ಲಿ. ಅರುಣ್ ಶೌರಿ ಅವಾಗ ಹೇಳ್ಬೇಕು ಅನ್ಕೊಂಡು ನಾನು ಇನ್ನೇನೋ ಬೇರೆ ಹೇಳಿದೆ. ಅರುಣ್ ಶೌರಿ ಇಸ್ ಒನ್ ಪರ್ಸನ್ ಡೆಫಿನೆಟ್ಲಿ. ಹಿಸ್ ವರ್ಕ್ಸ್, ಹಿಸ್ ಸ್ಟೈಲ್ ಆಫ್ ಅವರೇ ಬೋಫೋರ್ಸ್ ಇದು ಮಾಡಿದವರು ತಾನೇ ಅವರೇ. ಅಂದ್ರೆ ಹಿ ವಾಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಇದನ್ನ. ಅಂದ್ರೆ ಚಿತ್ರಾ ಸುಬ್ರಹ್ಮಣ್ಯಂ ಹೂ ಎಕ್ಸ್ಪೋಸ್ ದ ಹೋಲ್ ಥಿಂಗ್. ಎನ್ ರಾಮ್ ಅಂಡ್ ಚಿತ್ರಾ ಸುಬ್ರಹ್ಮಣ್ಯಂ ಫಸ್ಟ್ ಎಕ್ಸ್ಪೋಸ್ ದ ಸ್ಕ್ಯಾಂಡಲ್. ಅಂಡ್ ಅರುಣ್ ಸಿ ದಿಸ್ ಇಸ್ ವಾಟ್ ಇಸ್ ನಮ್ಮ ಸಮಾಜ ಅರ್ಥ ಮಾಡ್ಕೋಬೇಕಾಗಿದ್ದು. ಎಡಿಟರ್ ಅಂತಂದ್ರೆ ಕುತ್ಕೊಂಡು ಸಂಪಾದಕ್ಕೆ ಮಾತ್ರ ಬರೀತಾನೆ ಅಂತ ಅನ್ಕೋಬಾರ್ದು, ಅಥವಾ ರಿಪೋರ್ಟರ್ ಅಂತಂದ್ರೆ ಹೋಗಿ ವರದಿ ಮಾಡ್ಕೊಂಡ್ ಬರ್ತಾನೆ ಅಂತ ಅನ್ಕೊಂಡು. ಅರುಣ್ ಶೌರಿಯ ಮೋಸ್ಟ್ ಆಫ್ ದ ವರ್ಕ್ಸ್ ಹೆಂಗಿರುತ್ತಂದ್ರೆ ಹಿ ವರ್ಕ್ಡ್ ಎಸ್ ದ ಹೆಡ್ ಆಫ್ ಅ ಪ್ರಾಜೆಕ್ಟ್. ಲೈಕ್ ಒಂದು ಸ್ಕ್ಯಾಂಡಲ್ ಬೇಕು, ಈಗ ಬೋಫೋರ್ ಸ್ಕ್ಯಾಂಡಲ್ ಬೇಕು ಅಂತಂದ್ರೆ ಹಿ ವಿಲ್ ಸಿಟ್ ಇನ್ ದ ಸೆಂಟರ್, ಹಿ ವಿಲ್ ಸೆಂಡ್ 5 ರಿಪೋರ್ಟರ್ಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಆನ್ ಡಿಫ್ರೆಂಟ್ ಫೀಲ್ಡ್ಸ್ಗೆ ಕಳಿಸಿ ಅದಕ್ಕೆ ಬೇಕಾಗಿರೋ ಮಾಹಿತಿ ತರಿಸಿ ಕಲೆಕ್ಟ್ ಮಾಡಿ ಅದನ್ನ ಒಂದು ವರದಿ ಮಾಡಿ ದಟ್ ವಿಲ್ ಗೋ ಇನ್ ದ ನೇಮ್ ಆಫ್ ಅರುಣ್ ಶೌರಿ. ಸೊ ರಿಲಯನ್ಸ್ ಅಗೇನ್ಸ್ಟ್ ನಡೆಸಿದಂಥ ಭಾಳಷ್ಟು ಹೋರಾಟಗಳಲ್ಲಿ ಅರುಣ್ ಶೌರಿ ಇದ್ರು. ಆಮೇಲೆ ಇದನ್ನ ಮಹಾರಾಷ್ಟ್ರದ್ದು ಅಂತುಳೇದು ಸಿಮೆಂಟ್ ಹಗರಣದಲ್ಲಿ ಅವರಿದ್ರು. ಆಮೇಲೆ ಅವ್ರು ಇನ್ಫ್ಯಾಕ್ಟು ರಾಜಸ್ಥಾನದಲ್ಲಿ ಈ ಒಂಟೆಗಳು ಅಥವಾ ನಮ್ಮ ಈ ದನಗಳನ್ನ ಹೇಗೆ ಮಾರಾಟ ಮಾಡ್ತಾರೋ ಅಲ್ಲಿ ಹೆಣ್ಮಕ್ಳನ್ನ ಅದೇ ರೀತಿಯಾಗಿ ಮಾರಾಟ ಮಾಡ್ತಾ ಇದ್ರು ಸ್ಲೇವ್ಗಳಾಗಿ. ಅದು ಇನ್ನೂ ಎಕ್ಸಿಸ್ಟಿಂಗ್ ಅಂತ ತೋರಿಸೋದಕ್ಕೆ ಅವರು ಒಂದು ಹೆಂಗ್ಸನ್ನ ಖರೀದಿ ಮಾಡ್ಕೊಂಡ್ ಬಂದು ಅದನ್ನ ಹಿ ಪ್ರೆಸೆಂಟ್ಸ್ ಇನ್ ಪ್ರೆಸ್ ಕಾನ್ಫರೆನ್ಸ್. ಸೊ ಇದಕ್ಕೆಲ್ಲದಕ್ಕೂ ಹಿ ಯೂಸ್ ದ ರಿಪೋರ್ಟರ್ಸ್ ನೆಟ್ವರ್ಕ್ ನ ಯೂಸ್ ಮಾಡಿ ಹಿ ಹೆಡ್ ದ ಪ್ರಾಜೆಕ್ಟ್. An editor is somebody who will head a reporting project ಇದೆಲ್ಲ. I think I like that work style. ಬಾಬ್ ವುಡ್ವರ್ಡ್ಸ್ ಹಾಗೇನೆ. ಬಾಬ್ ವುಡ್ವರ್ಡ್ಸ್ ಎಲ್ಲದಕ್ಕೂ ಹೋಗಿ ರಿಪೋರ್ಟ್ ಮಾಡ್ಕೊಂಡ್ ಬಂದು ಬರೆದಿರುವಂತದ್ದಲ್ಲ. He sends lot of reporters, ಅವರಿಂದ ಇನ್ಪುಟ್ಸ್ ತಗೊಂಡು then he compiles a story. That idea and directions ಈ ಪೊಲೀಸ್ ಅಲ್ಲಿ ಇರುತ್ತೆ. ಇನ್ವೆಸ್ಟಿಗೇಷನ್ ಇಸ್ ಹೆಡೆಡ್ ಬೈ ಸಂಬಡಿ. ಅದಕ್ಕೆ ಲೆಗ್ ವರ್ಕ್ಸ್ ಫೀಲ್ಡ್ ವರ್ಕ್ಸ್ ಬೇರೆಯವ್ರು ಮಾಡ್ತಾರೆ. ಇದನ್ನ ಪತ್ರಿಕೋದ್ಯಮದಲ್ಲಿ ಐ ಹ್ಯಾವ್ ಅಡಾಪ್ಟೆಡ್ ಇಟ್. ಮೋಸ್ಟ್ ಆಫ್ ದ ಟೈಮ್ಸ್ ಐ ಡೋಂಟ್ ಗೋ ಟು ದ ಫೀಲ್ಡ್ಸ್ ಆರ್ ಐ ಡೋಂಟ್ ರೈಟ್ ಮೆನಿ ಟೈಮ್ಸ್. ಮೋಸ್ಟ್ ಆಫ್ ದ ಟೈಮ್ಸ್ ಐ ಡೋಂಟ್ ರೈಟ್. ಸಂಬಡಿ ವಿಲ್ ರೈಟ್ ಫಾರ್ ಮೀ, ಸಂಬಡಿ ವಿಲ್ ಗೋ ಟು ದ ಫೀಲ್ಡ್ ವರ್ಕ್. ಬಟ್ ಅದನ್ನ ಕಂಪೈಲ್ ಮಾಡಿ ಒಂದು ಶೇಪ್ ತಗೊಂಬಂದು ಎಡಿಟ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡೋದು. ಐ ಲೈಕ್ ದೀಸ್ ಥಿಂಗ್ಸ್ ಫ್ರಮ್ ಬಾಬ್ ವುಡ್ವರ್ಡ್ಸ್ ಅಂಡ್ ಅರುಣ್ ಶೌರಿ. ಸೊ ಇವನ್ TJS ಯೂಸ್ ಟು ಡೂ ದ ಸೇಮ್ ಥಿಂಗ್. TJS ವರದಿಗಾರ ಆಗಿ ಹೋಗಿ ವರದಿ ಮಾಡಿದ್ದು ಆಮೇಲೆ ತುಂಬಾ ಕಡಿಮೆ. ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಎವ್ರು ಮಾಡಿರ್ತಾರೆ. ಸೊ ಐ ಥಿಂಕ್ ದಿಸ್ ಫಸ್ಟ್ ಜರ್ನಲಿಸಮ್ಗೆ ಎಂಟ್ರಿ ಆಗಬೇಕಾದ್ರೆ ದೇ ಹ್ಯಾವ್ ಟು ಬಿಕಮ್ ಎ ರಿಪೋರ್ಟರ್ ಅಲ್ವಾ? ಹಂಗೇನಿಲ್ವಾ? ಅಂದ್ರೆ ದಟ್ ಈಸ್ ಆಲ್ವೇಸ್ ಬೆಸ್ಟ್. ಎಂಟ್ರಿ ಆಗುವಾಗ ಜೂನಿಯರ್ ರೇಂಜ್ ಅಲ್ಲಿ ಅವರು ಮೊದಲೇ ಡೆಸ್ಕಲ್ಲಿ ಕೆಲಸ ಮಾಡೋದು ಇಸ್ ಆಲ್ವೇಸ್ ಐಡಿಯಲ್. ಯಾಕೆಂದ್ರೆ ಒಂದು ಪತ್ರಿಕೆ ಹೆಂಗ್ ವರ್ಕ್ ಆಗುತ್ತೆ, ಒಂದು ಬೇರೆ ಬೇರೆ ರೀತಿಯ ಸುದ್ದಿಗಳನ್ನ ಹೇಗೆ ಬರುತ್ತೆ ಅನ್ನೋದನ್ನ ನೋಡ್ಕೋಬಹುದು. ಆ ಸುದ್ದಿಗಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ನಾನು ಹೇಗೆ ಸುದ್ದಿ ಮಾಡಿದ್ರೆ ಹೆಂಗೆ ಎಡಿಟ್ ಆಗುತ್ತೆ, ಯಾವ ಸುದ್ದಿಯನ್ನ ಯಾವ ಆಂಗಲ್ ಅಲ್ಲಿ ಬರೆದ್ರೆ ಅದು ಎಲ್ಲ ಕಡೆ ಎಡಿಷನ್ಗೆ ಬರುತ್ತೆ, ಇದೆಲ್ಲಾನು ಗೊತ್ತಾಗೋದು ಅವನು ಡೆಸ್ಕಲ್ಲಿ ವರ್ಕ್ ಮಾಡಿದ್ರೆ. ಸೊ ಐ ಆಲ್ವೇಸ್ ಸಜೆಸ್ಟ್ ಫಸ್ಟ್ 1 or 2 years ಜರ್ನಲಿಸ್ಟ್ ಶುಡ್ ವರ್ಕ್ ಇನ್ ದ ಡೆಸ್ಕ್, ದೆನ್ ಇನ್ ದ ಫೀಲ್ಡ್ ರಿಪೋರ್ಟಿಂಗಿಗೆ ಹೋಗ್ಬೇಕು. ಆ ರಿಪೋರ್ಟಿಂಗಿಗೆ ಹೋದಾಗ ಅಲ್ಲಿನ ಕಷ್ಟಗಳೇನು, ಮಾಹಿತಿಯಲ್ಲಿ ಕುತ್ಕೊಂಡು ಇದನ್ನು ಕೇಳ್ತಿದ್ದೆ, ವರದಿಗಾರರಿಗೆ ತರೋಕೆ ಎಷ್ಟು ಕಷ್ಟ ಆಗುತ್ತೆ, ಇದೆಲ್ಲ ಪ್ರಾಕ್ಟಿಕಲ್ ರಿಯಾಲಿಟೀಸ್ ಗೊತ್ತಾಗುತ್ತೆ. ಸೊ ಒಂದು ಸಕ್ಸಸ್ಫುಲ್ ಜರ್ನಲಿಸ್ಟ್ ಆಗಬೇಕು ಅಂದರೆ ಈ ಶುಡ್ ವರ್ಕ್ ಇನ್ ಬೋತ್ ದ ಫೀಲ್ಡ್. Ravi Hegde sir, thank you very much for coming here and taking out your precious time and being here with us, Spark Igniting Minds today. ನನಗೆ ಇವತ್ತೇನು ಅನಿಸ್ತು ಅಂತ ಹೇಳಿದ್ರೆ,
ನಾನಿವತ್ತು ಒಂದು ಬೆಸ್ಟ್ ಜರ್ನಲಿಸ್ಟ್ನ ಚೂಸ್ ಮಾಡಿದ್ದೀನಿ ಅಂತ ಅನ್ನಿಸ್ತು. ನನಗೆ ಏನು ಅಂದರೆ, ನಾನು ವಿದೌಟ್ ಎನಿ ಪ್ರಿಪ್ರೇಷನ್ಸ್ ನಾನು ಬಂದೆ. ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇರುವಾಗ ನೀವು ಏನು ಕೇಳಿದ್ರು ನಂಗೆ ಏನು ಅನಿಸ್ತೋ ಅದನ್ನು ಹೇಳ್ತಾ ಹೋದೆ. ದರ್ ಮೈಟ್ ಬಿ ಸಮಥಿಂಗು ರೈಟ್ ಇರ್ಬೋದು, ಸಮಥಿಂಗ್ ರಾಂಗ್ ಇರ್ಬೋದು, ಬಟ್ ದೀಸ್ ಆರ್ ಮೈ ಒಪಿನಿಯನ್ಸ್ ಅಷ್ಟೇ. ಅಂದರೆ ಇದನ್ನು ನಾನು ಹೇಳಿದ್ದೇ ಸತ್ಯ ಅನ್ನುವಂಥ ಭ್ರಮೆ ನನಗೇನೂ ಇಲ್ಲ. ನಾವು ಜರ್ನಲಿಸ್ಟ್ ಒಂದು ಕಡೆಗಾದರೆ, ಈಗ ನಿಮ್ಮ ಥರ ಸಿಟಿಸನ್ ಜರ್ನಲಿಸ್ಟ್ ಎಲ್ಲ ಬಂದು ಇವಾಗ ಒಂದು ಈ ಪತ್ರಿಕೋದ್ಯಮ ಮಾಹಿತಿ ಕ್ಷೇತ್ರವನ್ನು ಭಾಳ ರಿಚ್ ಮಾಡ್ತಾ ಇದ್ದೀರಿ. ಮೈ ಪೀಸ್ ಆಫ್ ಅಡ್ವೈಸ್ ಟು ಇಸ್ ದ ಸೇಮ್ ಥಿಂಗ್. ನಿಮ್ಮ ಇಂಟೆಗ್ರಿಟಿಯನ್ನು ಕಾಂಪ್ರಮೈಸ್ ಮಾಡ್ಕೋಬೇಡಿ. ಎರಡನೇದು, ಜನರಿಗೆ ಸಮಾಜಕ್ಕೆ ಯೂಸ್ ಆಗುವ ರೀತಿಯಲ್ಲಿ ನಿಮ್ಮ ಜರ್ನಿ ಮುಂದೆ ಸಾಗ್ತಾ ಹೋಗಲಿ. ಕ್ಯಾಪ್ಟನ್ ಆಗಿದ್ದವರು ಇವತ್ತು ಅದನ್ನೆಲ್ಲವನ್ನು ಬಿಟ್ಟು ಬಂದು ಈ ಸೋಷಿಯಲ್ ಒಂದಿಷ್ಟು ಸರ್ವಿಸ್ಗಳ ಜೊತೆಗೆ ಒಂದಿಷ್ಟು ಜನರ ಮೈಂಡನ್ನು ಸ್ಪಾರ್ಕ್ ಮಾಡ್ತಿದ್ರಿ, ಇನ್ಸ್ಪೈರ್ ಮಾಡ್ತಿದ್ರಿ. ಕಂಗ್ರ್ಯಾಚುಲೇಷನ್ಸ್. ಇಷ್ಟು ನೀವು ಮಾಡ್ತಿರೋದಕ್ಕೆ ನನ್ನ ಅಭಿನಂದನೆಗಳು. The way you told every sentence was something very thought provoking, and ಅದು ಇರಬೇಕಲ್ವ ಸರ್, ಆ ಥಾಟ್ ಪ್ರೊವೋಕಿಂಗ್ ಹಾಗೆ ನೀವು ಇವತ್ತು ಮಾತಾಡಿದ್ದೀರಾ. ಹಾಗೆಯೇ ನೀವು ಯು ಆರ್ ದ ಜರ್ನಲಿಸ್ಟ್ ಹೂ ಈಸ್ ಲೈಕ್ ಕೀಪಿಂಗ್ updated with the changes, or you are going with the changes. So this adaptation to changes is very much necessary for a journalist, and I am so happy today that you have been here with us and you have shared your wisdom, your experiences of your journalistic journey. Thank you so much, sir. Piece of advice.